ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಪ್ರಭು ಪ್ರಣಾಮ. ಪ್ರಣಾಮಗಳು. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ಈ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಶ್ರೀ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು ಹಿಂದಿನ ಕ್ಲಾಸಲ್ಲಿ ಪರಿಪೂರ್ಣತೆಯ 3 ಹಂತಗಳು, ಇದರಲ್ಲಿ ಸಂಬಂಧ, ಇದನ್ನು ನೋಡಿದ್ವಿ. ಪರಿಪೂರ್ಣತೆಯ 3 ಹಂತಗಳು ಯಾವುದು? ಪರಿಪೂರ್ಣತೆಯ 3 ಹಂತಗಳು ಶ್ರದ್ಧಾ, ಅಭಿಧೇಯ, ಪ್ರಯೋಜನ. ಪರಿಪೂರ್ಣತೆ ಅಂದ್ರೆ ಏನು? ಪ್ರಯೋಜನ ಸಿಗುವುದಂದ್ರೆ ಏನು? ಕೃಷ್ಣ ಪ್ರೇಮ. ಅದನ್ನ ಮರಿಬಾರ್ದು. ಯಾವಾಗ ಕೇಳಿದ ತಕ್ಷಣ ಆನ್ಸರ್ ಬರಬೇಕು. ಅದರಲ್ಲಿ ಕನ್ಫ್ಯೂಷನ್ಸ್ಗಳು ಇರಬಾರ್ದು. ಪರಿಪೂರ್ಣತೆ ಅಂದ್ರೆ ಏನು, ಗುರಿ ಅಂದ್ರೆ ಏನು, ಪ್ರಯೋಜನ ಅಂದ್ರೆ ಏನು, ತತ್ಕ್ಷಣವೇ ಬಾಯಲ್ಲಿ ಬರಬೇಕು ಕೃಷ್ಣ ಪ್ರೇಮ ಅಂತ. ಸೊ ಪರಿಪೂರ್ಣತೆ ಅಂದ್ರೆ ನಾವು ಆಲೋಚನೆ ಮಾಡಬಾರ್ದು. ಅಂದ್ರೆ ಏನು, ನನಗೆ 10 ಕೋಟಿ 100 ಕೋಟಿ ರೂಪಾಯಿ ಬೇಕೋ, ಅಥವಾ ಈ ಜೀವನದಲ್ಲಿ 4-6 ಬಂಗ್ಲೆ ಬೇಕು, ಆ ರೀತಿ ಆಲೋಚನೆಗಳೇ ಬರಬಾರ್ದು. ಪರಿಪೂರ್ಣತೆ ಅಂದ್ರೆ, ಗುರಿ ಅಂದ್ರೆ ಕೃಷ್ಣ ಪ್ರೇಮ. ಸೊ ಸಂಬಂಧ, ಅಭಿಧೇಯ, ಪ್ರಯೋಜನ ಏನು? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಪಡಿಬೇಕಾದ್ರೆ ಪ್ರಪ್ರಥಮವಾಗಿ ಮರೆತು ಹೋದ ಸಂಬಂಧವನ್ನು ನಾವು ಮತ್ತೆ ಮರುಸ್ಥಾಪನೆಯನ್ನು ಮಾಡಬೇಕು. ಅದಕ್ಕಾಗಿ ನಾವು ಅಭಿಧೇಯ, ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡ್ತೇವೆ. ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಜೀವ ಕೃಷ್ಣನೊಂದಿಗಿನ ಸಂಬಂಧವನ್ನು ಅನಾದಿ ಕಾಲದಿಂದ ಮರೆತು ಬಿಟ್ಟಿದ್ದಾನೆ. ಮತ್ತು ನಾನು ಈ ಭೌತಿಕ ದೇಹ, ನಾನು ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟವನು, ನಾನೇ ನಿಯಂತ್ರಕ, ನಾನೇ ಭೋಕ್ತ, ಈ ರೀತಿಯ ಆಲೋಚನೆಗಳನ್ನು ಮಾಡಿ 84 ಲಕ್ಷ ಜೀವಿಗಳ ಮೂಲಕ ಮತ್ತೆ ಪುನರಾವರ್ತನೆಯನ್ನು ಮಾಡ್ತಾ ಇದ್ದಾನೆ. ಏನು? ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ ಚಕ್ರದ ಮೂಲಕ ಹೋಗ್ತಾ ಇದ್ದಾನೆ. ಆದ್ರಿಂದ ನಾವು ಅರ್ಥ ಮಾಡ್ಕೊಂಡ್ವಿ, ಮಾನವ ಜನ್ಮ ತುಂಬಾ ದುರ್ಲಭ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಸಂಬಂಧ ಜ್ಞಾನವನ್ನು. ಅಂದ್ರೆ ನಾನು ಯಾರು, ಭಗವಂತ ಯಾರು, ಭಗವಂತನ ಜೊತೆಗೆ ನನ್ನ ಸಂಬಂಧ ಏನು, ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಭಕ್ತಿಯೋಗದಿಂದ ಇದನ್ನು ಭಗವಂತನನ್ನು ಅರ್ಥ ಮಾಡ್ಕೊಳ್ಬಹುದು. ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸೊ ಸಂಬಂಧ, ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ನಮಗೆ ಸಹಾಯ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ. ನಾವು ಜೀವಾತ್ಮಗಳು.
ನಾವು ಕೃಷ್ಣನ ನಿತ್ಯದಾಸ, ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯದಾಸ. ಇದು ನಮಗೆ ಅರ್ಥ ಆಗ್ತದೆ. ಯಾವಾಗ ನಾನು ದಾಸ ಅಂತ ಅರ್ಥ ಆಗ್ತದೆ, ಕೃಷ್ಣ ದೇವೋತ್ತಮ ಪರಮ ಪುರುಷ ಭಗವಂತ ನನಗೂ ಮತ್ತು ಅವನಿಗೂ ಅಥವಾ ಅವನ ಪವಿತ್ರ ನಾಮಕ್ಕೆ ತುಂಬಾ ಸುಂದರವಾದ ಸಂಬಂಧ ಇದೆ. ಮತ್ತೆ ಈ ಪ್ರಕೃತಿ, ಭೌತಿಕ ಪ್ರಕೃತಿ ಇರಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಪ್ರಕೃತಿ ಇರಲಿ. ಆಧ್ಯಾತ್ಮಿಕ ಪ್ರಕೃತಿ ಅಂದ್ರೇನು, ಭೌತಿಕ ಪ್ರಕೃತಿ ಅಂದ್ರೇನು, ಜೀವಾತ್ಮ ಮತ್ತು ಪ್ರಕೃತಿಯ ನಡುವೆ ಇರುವ ಸಂಬಂಧ ಏನು, ಭಗವಂತ ಮತ್ತು ಪ್ರಕೃತಿಯ ನಡುವೆ ಇರುವ ಸಂಬಂಧ ಏನು, ಜೀವಾತ್ಮ ಮತ್ತು ಕೃಷ್ಣನ ನಡುವೆ ಇರುವ ಸಂಬಂಧ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವುದು ಏನು? ಸಂಬಂಧ ಜ್ಞಾನ. ಇದನ್ನು ಮರೆತು ಬಿಡುವುದೇ ಅವಿದ್ಯೆ. ನಾನು ಯಾರು ಕೃಷ್ಣನ ನಿತ್ಯ ದಾಸ ಅಂತ ಇದನ್ನು ಮರೆತು ಬಿಟ್ಟಾಗ ಅವಿದ್ಯೆ, ಅದೇ ದೊಡ್ಡ ಅವಿದ್ಯೆ. ಸಂಬಂಧ ಜ್ಞಾನವನ್ನು ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಸಂಬಂಧ ಜ್ಞಾನವನ್ನು ದೀಕ್ಷಾಗುರುಗಳು. ದೀಕ್ಷಾಗುರುಗಳು ಯಾತಕ್ಕಾಗಿ ಸಂಬಂಧ ಜ್ಞಾನವನ್ನು ಮರುಸ್ಥಾಪನೆ ಮತ್ತೆ ನೀಡ್ತಾರೆ, ಮತ್ತೆ ಸಂಬಂಧವನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾರೆ? ಅವರು ನಮ್ಮನ್ನು ಬೋನಫೈಡ್ ಗುರುಪರಂಪರೆಗೆ ಕನೆಕ್ಟ್ ಮಾಡ್ತಾರೆ. ಅಫಿಷಿಯಲ್ ನಾವು ಈಗ ಅನಾದಿ ಕಾಲದಿಂದ ಕೃಷ್ಣನನ್ನು ಮರೆತು ನಾವು ಯಾವುದೇ ಪರಂಪರೆಗೆ ಕನೆಕ್ಟ್ ಆಗಿರುವುದಿಲ್ಲ. ಆದ್ರೆ ದೀಕ್ಷಾಗುರು ಅಫಿಷಿಯಲಿ ನಮ್ಮನ್ನು ಪರಂಪರೆಗೆ ಕನೆಕ್ಟ್ ಮಾಡಿ ಮತ್ತೆ ಕೃಷ್ಣನ ಜೊತೆಗೆ ಇರುವಂತಹ ಆ ಸಂಬಂಧವನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾನೆ. ಮತ್ತೆ ಆ ದೀಕ್ಷಾ ಸಮಯದಲ್ಲಿ ಅದನ್ನು ಮರುಸ್ಥಾಪನೆ ಮಾಡಿದಾಗ ಶಿಷ್ಯ ಮತ್ತೆ ಕೃಷ್ಣನ ಸಂಪರ್ಕವನ್ನು ಹೊಂದುತ್ತಾನೆ. ಆಮೇಲೆ ಆ ಸಂಬಂಧವನ್ನು ಅವನು ಮತ್ತೆ ಗಾಢವಾಗಿ ಮಾಡ್ತಾ ಹೋಗ್ಬೇಕು. ಯಾವುದರ ಮೂಲಕ? ಕೃಷ್ಣನಿಗೆ ಶರಣಾಗುವುದರ ಮೂಲಕ, ಮತ್ತು ಅವನಿಗೆ ಆ ದೀಕ್ಷಾ ಗುರು ನೀಡಿದಂತ ಆ ಭಕ್ತಿಲತಾ ಬೀಜವನ್ನು ಬೆಳೆಸಬೇಕು. ಯಾವುದರ ಮೂಲಕ? ಶ್ರವಣ ಮತ್ತು ಕೀರ್ತನದ ಮೂಲಕ, ನವವಿಧ ಭಕ್ತಿಯ ಮೂಲಕ. ಆದ್ದರಿಂದ ಕೃಷ್ಣನಿಗೆ ಶರಣಾಗುವುದು ಇದರಲ್ಲಿ ಮೊದಲ ಹೆಜ್ಜೆ, ಗುರುವಿಗೆ ಶರಣಾಗುವುದು. ಇದನ್ನು ನಾವು ನೋಡಿದ್ವಿ. ಗುರುಪಾದಾಶ್ರಯ, ಕೃಷ್ಣ ದೀಕ್ಷಾ ಶಿಕ್ಷಾದಿ, ಪ್ರೀತಿಪೂರ್ವಕ ಗುರೋರ್ ಸೇವಾ, ಸಾಧು ಮಾರ್ಗಾನು ಆಶ್ರಯ, ಆಸರಹ, ಮಾರ್ಗಾನುಸಾರಹ. ಆಮೇಲೆ ಅನ್ನೊಂದು ಅರ್ಥ ಮಾಡ್ಕೊಂಡ್ವಿ, ದಿವ್ಯಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಶಯಂ. ಸೊ ದೀಕ್ಷಾ ಗುರುಗಳು ನಮ್ಮ ಎಲ್ಲ ಪಾಪವನ್ನು ಎಲ್ಲ ಅಂದ್ರೆ ಕೃಷ್ಣನ ಇಚ್ಛೆ ಪ್ರಕಾರ ಎಲ್ಲ ಪಾಪಗಳನ್ನು ಆ ಯಜ್ಞ ಏನು ನಡೀತದೆ ಅದರಲ್ಲಿ ನಾಶ ಮಾಡ್ತಾರೆ. ಆವಾಗ ಶಿಷ್ಯನಿಗೆ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡುವುದು ತುಂಬಾ ಸುಲಭ ಆಗ್ತದೆ. ದೀಕ್ಷಾ ಸಮಯದಲ್ಲಿ ದೀಕ್ಷಾ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ, ಸೇ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ಸೊ ದೀಕ್ಷೆ ಒಂದು ಬಾಹ್ಯವಾದ ಘಟನೆ ಕೂಡ, ಆದ್ರೆ ಅದು ಆಂತರಿಕವಾಗಿ ಇಂಟರ್ನಲ್ ಪ್ರಾಸೆಸ್ ಆಲ್ಸೋ. ಒಂದು ದೀಕ್ಷೆ ಒಂದು ಅರ್ಥ ಬಾಹ್ಯವಾದ ಘಟನೆ, ಒಂದು ಸಾರಿ ನಡೀತದೆ. ಏನು, ಪ್ರತಿಯೊಬ್ಬನಿಗೆ ಹೆಸರು ಸಿಕ್ಕಿತು, ಅವನಿಗೆ ಹೊಸ ಜಪಮಾಲೆ ಸಿಕ್ಕಿತು, ಹೊಸ ಕಂಠಿಮಾಲ ಸಿಕ್ಕಿತು, ನಾಮ ಹೆಸರು ಏನಾಯ್ತು, ದಾಸ ಅಥವಾ ದಾಸಿ ಅಂತ ಸಿಕ್ತು. ಸೊ ಇದೆಲ್ಲ ಬಾಹ್ಯವಾದ ಘಟನೆ ಇದೆ, ಆದ್ರೆ ಆಂತರಿಕವಾಗಿ ಹೃದಯ ಪರಿವರ್ತನೆ ಆಗಬೇಕು. ಸೊ ಆದ್ರಿಂದ ಸೇಯಿಕಾಲೆ ಕೃಷ್ಣ ತಾರೆ ಕರೆ ಆತ್ಮಸಮ, ಇದು ಭಾವ ಸ್ಟೇಜ್, ನಿಜವಾದ ದೀಕ್ಷೆ ಸ್ವರೂಪ ಸಿದ್ಧಿ ಹಂತದ ತನಕ, ಭಾವ ಸ್ಟೇಜ್ ತನಕ ಹೋಗುತ್ತದೆ. ಸೊ ಅದರಿಂದ ಗುರು ಶಿಷ್ಯನ ಜವಾಬ್ದಾರಿ ತೆಗೆದುಕೊಳ್ತಾನೆ, ಅದೇ ರೀತಿ ಶಿಷ್ಯನು ಸಹ ಗುರುವಿಗೆ ಶರಣಾಗ್ತಾನೆ, ಅದರ ಮೂಲಕ ಕೃಷ್ಣನಿಗೆ ಶರಣಾಗ್ತಾನೆ. ಸೊ ನಾವು ನೋಡಿದ್ವಿ, ಶೀಲಾ ಪ್ರಭುಪಾದರು ಏನು ದೀಕ್ಷೆಯ ಅರ್ಥ ಏನು ಹೇಳಿದ್ರು, ವಸುದೇವನ ಹೃದಯದಿಂದ ಹೇಗೆ ಕೃಷ್ಣ ದೇವಕಿಯ ಹೃದಯಕ್ಕೆ ವರ್ಗಾವಣೆ ಆದ, ಅದೇ ರೀತಿ ಗುರುವಿನ ಹೃದಯದಿಂದ ಕೃಷ್ಣ ಶಿಷ್ಯನ ಹೃದಯಕ್ಕೆ ವರ್ಗಾವಣೆ ಆಗುವುದು. ಅಂದ್ರೆ ಶಿಷ್ಯನ ಹೃದಯದಲ್ಲೂ ಸಹ ಕೃಷ್ಣ ಅವನು ಬಂದು ಕೂರ್ಬೇಕು. ಯಾವಾಗ ಕೃಷ್ಣ ಬಂದು ಹೃದಯದಲ್ಲಿ ಕೂರ್ತಾನೆ? ಯಾವಾಗ ಹೃದಯ ಸಂಪೂರ್ಣವಾಗಿ ಶುದ್ಧವಾಗ್ತದೆ, 100% ಪ್ಯೂರ್, ಆವಾಗ ಕೃಷ್ಣ ಬಂದು ಸ್ಥಿತನಾಗ್ತಾನೆ.
ಸೊ ಅದಕ್ಕಾಗಿ ಸಂಪೂರ್ಣವಾಗಿ ಹೃದಯ ಶುದ್ಧವಾಗಬೇಕು. ಅದು ಸ್ವರೂಪ ಸಿದ್ಧಿ ಹಂತದ ತನಕ ದೀಕ್ಷೆ ಆ ಪ್ರಾಸೆಸ್ ನಡೆದುಕೊಂಡು ಹೋಗ್ತದೆ. ಇದನ್ನು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಮುಂದುವರೆದುಕೊಂಡು ಹೋಗೋಣ. ಅಭಿಧೇಯ. ಈಗ ನಮಗೆ ಅರ್ಥ ಆಯಿತು ಏನು ಅಂದರೆ ದೀಕ್ಷೆ ಅಂದರೆ ಗುರುವಿಗೆ ಶರಣಾಗುವುದು. ಹಿಂದಿನ ಕ್ಲಾಸಲ್ಲಿ ಒಂದೆರಡು ಉದಾಹರಣೆಯನ್ನು ಕೊಡುವುದು ಮರ್ತು ಹೋಯ್ತು. ಏನು ಅಂದರೆ ಕೆಲವರು ಆಲೋಚನೆ ಮಾಡ್ತಾರೆ, ಏನು ದೀಕ್ಷೆ ಇಲ್ಲದೇನೆ ಪರಿಪೂರ್ಣತೆಯನ್ನು ಪಡೆಯಬಹುದು. ಇದು ಒಂದು ಎಕ್ಸ್ಟ್ರೀಮ್ ಜನರು ಏನು ಭಕ್ತರು ಏನು ದೀಕ್ಷೆ ಬೇಡಪ್ಪ, ದೀಕ್ಷೆ ಯಾಕೆ ಬೇಕು, ದೀಕ್ಷೆ ಇಲ್ಲದೆ ನಾವು ಕೃಷ್ಣ ಪ್ರೇಮವನ್ನು ಪಡೆಯಬಹುದು ಅಂತ. ಇದು ಒಂದು ರೀತಿಯ ತಪ್ಪು ಅಭಿಪ್ರಾಯವನ್ನು ಹೊಂದಿರುವಂತಹ ಭಕ್ತರು, ಒಂದು ಎಕ್ಸ್ಟ್ರೀಮ್. ಇನ್ನೊಬ್ಬರು ಭಕ್ತರು ಯಾವ ರೀತಿ ಆಲೋಚನೆ ಮಾಡ್ತಾರೆ, ದೀಕ್ಷೆ ಸಿಕ್ಕಿತಲ್ಲ, ನಾನು ಪರಿಪೂರ್ಣತೆಯನ್ನು ಹೊಂದಿಬಿಟ್ಟೆ, ನನಗೆ ನನ್ನ ಹೆಸರೆಲ್ಲ ಚೇಂಜ್ ಆಯ್ತು, ನಾನು ಸಕ್ಸಸ್, ನಂದು ಎಲ್ಲ ಮುಗಿದೋಯ್ತು. ಅದಕ್ಕೆ ಒಬ್ಬರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಅದು ಎಷ್ಟು ಈ ಉದಾಹರಣೆಯನ್ನು ಕೊಡ್ತಾರೆ. ಏನು ಟ್ರೈನಲ್ಲಿ ಒಬ್ರು ಸನ್ಯಾಸಿಗಳು ಅವರ ತುಂಬಾ ಭಕ್ತರ ಜೊತೆಗೆ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ಭಕ್ತನ ಹಾಗೆ ಕಾಣ್ತಾ ಇರ್ತಾನೆ, ಶಿಖ ಎಲ್ಲ ಬಿಟ್ಟು. ಅವಾಗ ಈ ಸನ್ಯಾಸಿಗಳು ಅವನಿಗೆ ಕೇಳ್ತಾರೆ, ಓ ಯು ಲುಕ್ ಲೈಕ್ ಡಿವೋಟಿ, ನೀನು ಡಿವೋಟಿ ತರ ಕಾಣಿಸ್ತಾ ಇದೀಯಾ, ನೀನು ಜಪವನ್ನು ಮಾಡ್ತಾ ಇದೀಯಾ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಆ ಭಕ್ತ ಏನ್ ಹೇಳ್ತಾನೆ, ಐ ಆಮ್ ಇನಿಷಿಯೇಟೆಡ್, ನನಗೆ ದೀಕ್ಷೆ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಸನ್ಯಾಸಿಗಳಿಗೆ ಅರ್ಥ ಆಗ್ತಾ ಇಲ್ಲ, ಏನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ಯಾ ಅಂದ್ರೆ ಐ ಆಮ್ ಇನಿಷಿಯೇಟೆಡ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇವರೇನು, ನೀನು ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದ್ತಾ ಇದ್ದೀಯಾ, ಐ ಆಮ್ ಇನಿಷಿಯೇಟೆಡ್, ನನಗೆ ದೀಕ್ಷೆ ಆಗಿದೆ. ಸನ್ಯಾಸಿಗಳಿಗೆ ಆಶ್ಚರ್ಯ ಆಗ್ತದೆ. ಮತ್ತೆ ಮೂರನೇ ಪ್ರಶ್ನೆ ಕೇಳ್ತಾರೆ, ನೀನೇನು ವಿಗ್ರಹ ಆರಾಧನೆಯನ್ನು, ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇದೀಯಾ, ಐ ಆಮ್ ಇನಿಷಿಯೇಟೆಡ್ ಅಂತ ಹೇಳ್ತಾನೆ ಭಕ್ತ, ನನಗೆ ದೀಕ್ಷೆ ಆಗಿದೆ. ಆವಾಗ ಸನ್ಯಾಸಿಗಳಿಗೆ ಕೇಳ್ತಾರೆ ಇವನಿಗೆ ಆಶ್ಚರ್ಯದಿಂದ, ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ, ಆ ಪ್ರಶ್ನೆಗಳು ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇದೆಯಾ, ನಾನು ಕೇಳಿದ ಪ್ರಶ್ನೆಗಳು ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂತ ಆ ಭಕ್ತನಿಗೆ ಕೇಳ್ತಾರೆ. ಆಗ ಆ ಭಕ್ತ ಏನ್ ಹೇಳ್ತಾನೆ, ಖಂಡಿತವಾಗಿ ಮಹಾರಾಜ್, ನನಗೆ ಕರೆಕ್ಟಾಗಿ ಎಲ್ಲ ಅರ್ಥ ಆಗ್ತಾ ಇದೆ, ನಾನು ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದೇನೆ. ಏನು ಅಂದ್ರೆ, ನೀವು ಕೇಳಿದ್ರಿ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀಯಾ ಅಂತ, ನಾನು ಉತ್ತರ ಕೊಟ್ಟೆ ನನಗೆ ದೀಕ್ಷೆ ಆಗಿದೆ ಅಂತ. ನೀವು ಕೇಳಿದ್ರಿ ಶಿಲಾ ಪ್ರಭುಪಾದರ ಪುಸ್ತಕವನ್ನು ನಾನು ಓದ್ತಾ ಇದ್ದೇನೋ ಅಂತ, ನಾನು ಹೇಳಿದೆ ನಿಮ್ಗೆ ದೀಕ್ಷೆ ಆಗಿದೆ, ನನಗೆ ದೀಕ್ಷೆ ಆಗಿದೆ ಅಂತ ಹೇಳಿದೆ. ಇದರ ಅರ್ಥ ಏನು ಅಂದ್ರೆ, ನಾನು ದೀಕ್ಷೆ ತೆಗೆದುಕೊಂಡಿರುವುದೇ ಇದೆಲ್ಲ ನನ್ನ ಪರವಾಗಿ ನನ್ನ ಗುರು ಮಹಾರಾಜ್ ಮಾಡ್ತಾರೆ ಅಂತ ಈ ರೀತಿಯ ತಪ್ಪು ಕಲ್ಪನೆಯನ್ನು ಕೆಲವರು ಭಕ್ತರು ಹೊಂದಿರ್ತಾರೆ. ಆ ಭಕ್ತನ ತಪ್ಪು ಕಲ್ಪನೆ ಏನು, ದೀಕ್ಷೆಯನ್ನು ಪಡೆದ ನಂತರ ಎಲ್ಲ ಗುರು ಮಹಾರಾಜರು ಎಲ್ಲ ತನ್ನ ಪರವಾಗಿ ಎಲ್ಲ ಜಪವನ್ನು ಮತ್ತು ಶೀಲ ಪ್ರಭುಪಾದರ ಪುಸ್ತಕವನ್ನು ಓದುವುದು ಎಲ್ಲ ಅವರೇ ಮಾಡ್ತಾರೆ, ಮತ್ತೆ ಈ ಭಕ್ತನನ್ನು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಭಕ್ತನ ಜವಾಬ್ದಾರಿ ಏನು ಇಲ್ಲ ಅಂತ ಅವನು ಆಲೋಚನೆ ಮಾಡ್ತಾನೆ, ನನ್ನ ಜವಾಬ್ದಾರಿ ಏನು ಇಲ್ಲ, ನಾನು ನನ್ನಷ್ಟಕ್ಕೆ ಇಂದ್ರಿಯ ತೃಪ್ತಿಗಳನ್ನು ಮಾಡ್ತೇನೆ, ನನ್ನ ಗುರುಗಳು, ನನಗೆ ದೀಕ್ಷೆ ಆಗಿದೆ, ನನ್ನ ಗುರುಗಳು ನನ್ನನ್ನು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾನೆ. ಅದಕ್ಕೆ ಏನ್ ಕೇಳಿದ್ರು, ನನಗೆ ದೀಕ್ಷೆ ಆಗಿದೆ, ದೀಕ್ಷೆ ಆಗಿದೆ. ಈ ರೀತಿಯ ಒಂದು ಎಕ್ಸ್ಟ್ರೀಮ್ ಭಕ್ತರು ಇರ್ತಾರೆ, ಏನು ನನ್ನ ದೀಕ್ಷೆ ಆಗಿದೆ, ನನಗೆ ಭಗವದ್ಧಾಮಕ್ಕೆ ಗುರುಗಳು ಕರೆದುಕೊಂಡು ಹೋಗ್ತಾರೆ ಅಂತ. ಆದರೆ ಒಂದು ಈ ಹಕ್ಕಿಗಳು ವಲಸೆ ಹೋಗ್ತದೆ ನೋಡಿದ್ದೀರಾ ನೀವು? ಎಷ್ಟೊಂದು ಸಲ ನೀವು ಆಕಾಶದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಮ್ಮೆ ಈ ಹಕ್ಕಿಗಳು ವಲಸೆ ಹೋಗ್ಬೋದು, ಅಥವಾ ಕೆಲವೊಮ್ಮೆ ಬೆಳಿಗ್ಗೆ ಗುಂಪಾಗಿ ಅವರು ಆಹಾರವನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾದ್ರೆ ಆ ಹಕ್ಕಿಗಳು ಹೇಗೆ ಹಾರ್ತವೆ ನೋಡಿದೀರಾ? ಯಾರಾದ್ರೂ ನೋಡಿದೀರಾ? ಎಲ್ಲ ಒಟ್ಟಾಗಿ ಜೊತೆಯಲ್ಲಿ ಹೋಗುತ್ತೆ. ಒಟ್ಟಾಗಿ ಹೋದಾಗ ಮಾಡುತ್ತೆ. ಮುಂದೆ ಒಂದೇ ಒಂದು ಹಕ್ಕಿ ಇರ್ತದೆ, ನೋಡಿದೀರಾ? ಒಂದು ಹಕ್ಕಿ ಮುಂದೆ ಇರ್ತದೆ ಪ್ರಭುಜಿ, ಮಿಕ್ಕಿದ್ದೆಲ್ಲ ಅದ್ರ ಫಾಲೋ ಮಾಡ್ತವೆ. ಮುಂದೆ ಒಂದು ಹಕ್ಕಿ ಇರ್ತದೆ, ಅದರ ಹಿಂದೆ 2 ಅಥವಾ 3 ಹಕ್ಕಿಗಳು ಇರ್ತದೆ, ಅದರ ಮುಂದೆ 5-6 ಹಕ್ಕಿಗಳು, ಅದರ ಹಿಂದೆ ಹಿಂದೆ
ಒಂದು ಹಕ್ಕಿ ತುಂಬಾ ಮುಂದೆ, ಒಂದೇ ಹಕ್ಕಿ, ಅದು ಗುರುವಿಗೆ ಹೋಲಿಸ್ಬೋದು. ಅದರ ಹಿಂದೆ ಎರಡು ಮೂರು ಹಕ್ಕಿಗಳು, ಅವರ ಗುರುಗಳ ಪ್ರತಿನಿಧಿಗಳು, ಸೀನಿಯರ್ ಭಕ್ತರು, ಶಿಷ್ಯ ಗುರುಗಳು ಆ ಥರ. ಆಮೇಲೆ ಅದರ ಹಿಂದೆ ಇನ್ನು 4, 5 ಅಥವಾ 6 ಹಕ್ಕಿಗಳು, ಕೌನ್ಸಿಲರ್ಸ್ ಅಥವಾ ಬೇರೆ. ಅದರ ಹಿಂದೆ ನೀವು ನೋಡಿದಾಗ ಅದು ಉದ್ದ ಆಗ್ತಾ ಹೋಗ್ತದೆ. ಸೊ ಇದರಲ್ಲಿ ಗುರು ಮುಂದೆ ಇರುವ ಹಕ್ಕಿ ಹಾರಾಟ ಮಾಡ್ತಾ ಇದೆ, ಹಾಗಂತ ಹಿಂದೆ ಇರುವಂತ ಹಕ್ಕಿ ಹಾರಾಟ ಮಾಡ್ಬೇಕೋ ಬೇಡ? ಮಾಡ್ಬೇಕು ಪ್ರಭುಜಿ, ಮಾಡ್ಬೇಕು. ಇದು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಗುರು ಎಷ್ಟು ಅವನು ಸಾಮರ್ಥ್ಯವನ್ನು ಅಥವಾ ಎಫರ್ಟ್ ಅನ್ನು, ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಹಿಂದಿನ ಹಕ್ಕಿಗೂ ಸಹ ಪ್ರಯತ್ನ ಇದೆ. ಅದು ಸಹ ತನ್ನ ಸಾಮರ್ಥ್ಯವನ್ನು ಹಾಕಿ, ಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಮುಂದೆ ಹೋಗ್ತದೆ, ಸಂಪೂರ್ಣವಾದ ಗುಂಪು ಮುಂದೆ ಹೋಗ್ತದೆ. ಅದೇ ರೀತಿ ಹೇಗೆ ಆ ಒಂದು ಹಕ್ಕಿ ಉಳಿದ ಎಲ್ಲ ಹಕ್ಕಿಯನ್ನು ಗೈಡ್ ಮಾಡಿ ಕರೆದುಕೊಂಡು ಹೋಗ್ತದೆ, ಎಲ್ಲಿ ಆಹಾರ ಇದೆ ಅಥವಾ ವಲಸೆ ಹೋಗ್ಲಿಕ್ಕೆ ಕರೆದುಕೊಂಡು ಹೋಗ್ತದೆ, ಅದೇ ರೀತಿ ದೀಕ್ಷಾಗುರುಗಳು ನಮ್ಮನ್ನು ವೈಕುಂಠ ಧಾಮಕ್ಕೆ, ಗೋಲೋಕ ಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಇದರ ಅರ್ಥ ಏನ ಅಲ್ಲ ಅಂದ್ರೆ, ಭಕ್ತ ಸುಮ್ಮನೆ ಕೂತ್ಕೊಳ್ತಾನೆ, ನನ್ಗೆ ದೀಕ್ಷೆ ಆಗಿದೆ, ನನ್ನ ರೆಸ್ಪಾನ್ಸಿಬಿಲಿಟಿ ಆಯ್ತು ಅಂತ ಆ ರೀತಿ ಕೂತ್ಕೊಂಡ್ರೆ ಭಗವದ್ಧಾಮಕ್ಕೆ ಹೇಗೆ ಹೋಗ್ಲಿಕ್ಕೆ ಸರ್? ಭಕ್ತನು ತನ್ನ ಪ್ರಯತ್ನವನ್ನು ಮಾಡಬೇಕು. ಅವನು ಸಹ ತನ್ನ ಪ್ರಯತ್ನ, ತನ್ನ ಹೃದಯ ಶುದ್ಧ ಮಾಡಲಿಕ್ಕೆ ಪ್ರಯತ್ನ, ಇಂದ್ರಿಯ ಕಂಟ್ರೋಲ್, ಸೆನ್ಸ್ ಕಂಟ್ರೋಲ್, ಮೈಂಡ್ ಕಂಟ್ರೋಲ್, ಇದೆಲ್ಲ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಏನು ಇದೆ, ದ ಟ್ರೈನಿಂಗ್ ಪ್ರಾಸೆಸ್, ಆ ಟ್ರೈನಿಂಗ್ ಪ್ರಾಸೆಸ್ ಈಸ್ ಅಭಿಧೇಯ. ಸೊ ನಮ್ಮ ಹೃದಯ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವೈತರಣಂ ವಿದ್ಯಾವಧು ಜೀವನಂ. ಅಭ್ಯಾಸ, ಆ ತರಬೇತಿ ಏನಿದೆ, ಆ ತರಬೇತಿಯ ಪ್ರಾಸೆಸ್ ಅದು ಅಭಿಧೇಯ. ಸೊ ದೀಕ್ಷೆಯ ಸಮಯದಲ್ಲಿ ಶಿಷ್ಯ ಅವನು ಆತ್ಮ ಸಮರ್ಪಣೆಯನ್ನು ಮಾಡ್ಕೊಳ್ತಾನೆ, ಆವಾಗ ಆಧ್ಯಾತ್ಮಿಕ ಗುರುಗಳು ಆ ಶಿಷ್ಯನನ್ನು ಭಕ್ತಿ ಸೇವೆಯ 9 ಅಂಗಗಳು ಏನಿದೆ, ನವವಿಧ ಭಕ್ತಿ, ಇದರಲ್ಲಿ ತರಬೇತಿಯನ್ನು ನೀಡಲಿಕ್ಕೆ ಆರಂಭ ಮಾಡ್ತಾರೆ. ಆಮೇಲೆ ಶಿಷ್ಯ ಆಧ್ಯಾತ್ಮಿಕ ಗುರುವಿನ ಸೇವೆಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆದರೆ ದೀಕ್ಷಾ ಗುರುಗಳು ಇದನ್ನು ನೇರವಾಗಿ ಮಾಡ್ತಾರೋ? ಮಾಡಲೂಬಹುದು, ತಮ್ಮ ಹತ್ತಿರ ಸಮೀಪದಲ್ಲಿ ಯಾರಾದರೂ ಭಕ್ತರು ಇದ್ರೆ. ಇಲ್ಲದಿದ್ರೆ ಈ ರೆಸ್ಪಾನ್ಸಿಬಿಲಿಟಿ, ಈ ಜವಾಬ್ದಾರಿಯನ್ನು ದೀಕ್ಷಾ ಗುರುಗಳು ಶಿಕ್ಷಾ ಗುರುಗಳಿಗೆ ನೀಡ್ತಾರೆ. ಶಿಕ್ಷಾ ಗುರುಗಳು ಏನು ಮಾಡ್ತಾರೆ? ಶಿಕ್ಷಾ ಗುರುಗಳು ಅಭಿಧೇಯ ಜ್ಞಾನವನ್ನು ನೀಡ್ತಾರೆ ಭಕ್ತರಿಗೆ. ಸೊ ಆದ್ರಿಂದ ದೀಕ್ಷಾ ಗುರುಗಳು ಸಂಬಂಧ ಜ್ಞಾನವನ್ನು ನೀಡ್ತಾರೆ, ಶಿಕ್ಷಾ ಗುರುಗಳು ಅಭಿಧೇಯ ಜ್ಞಾನವನ್ನು ನೀಡ್ತಾರೆ. ಸೊ ಆದ್ರಿಂದ ನಾವು ಶಿಕ್ಷಾ ಗುರುಗಳು, ನಮ್ಗೆ ಯಾರು ಸ್ಫೂರ್ತಿಯನ್ನು ನೀಡ್ತಾರೆ, ಹೂ ಇಸ್ ಇನ್ಸ್ಪೈರಿಂಗ್ ಅಸ್, ತುಂಬಾ ಆಧ್ಯಾತ್ಮಿಕವಾಗಿ ತುಂಬಾ ಸ್ಫೂರ್ತಿಯನ್ನು ನೀಡ್ತಾರೆ, ಅವರನ್ನು ನೋಡಿದ್ರೆ ಸಂತೋಷ ಆಗ್ತದೆ, ಅವರನ್ನು ಫಾಲೋ ಮಾಡೋಣ ಅನ್ನಿಸ್ತದೆ, ಅಂತಹ ಭಕ್ತರನ್ನು ಐಡೆಂಟಿಫೈ ಮಾಡಿಕೊಂಡು ಅವರ ಗೈಡೆನ್ಸ್, ತರಬೇತಿಯ ಅವರ ಕೈ ಕೆಳಗೆ ಅವರಿಗೆ ಸೇವೆಗಳನ್ನು ಮಾಡಿ ತರಬೇತಿಯನ್ನು ಪಡಿಬೇಕು. ಅದನ್ನೇ ಅಭಿಧೇಯ ಅಂತ ಹೇಳ್ತಾರೆ. ಸೊ ಶಿಕ್ಷಾ ಗುರುಗಳು ಅಭಿಧೇಯ ಜ್ಞಾನವನ್ನು ನೀಡ್ತಾರೆ. ಆದರೆ ಪ್ರಮುಖವಾಗಿ 9 ಪ್ರಾಸೆಸ್ಗಳು ಇದೆ ನವವಿಧ ಭಕ್ತಿ. ಆದರೆ ತುಂಬಾ ಪ್ರಮುಖವಾದದ್ದು ಶ್ರವಣ ಮತ್ತು ಕೀರ್ತನ. ಸೊ ಅದಕ್ಕಾಗಿ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳಿದ್ದಾರೆ? ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನಾಯ ಶ್ರವಣಾದಿ ಶುದ್ಧ ಚಿತ್ತೆ ಕರಯೇ ಉದಯ. ಕೃಷ್ಣ ಪ್ರೇಮ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ವಾಭಾವಿಕವಾಗಿ ಇದೆ. ನಾವು ಎಲ್ಲ ಜೀವಾತ್ಮಗಳು, ನಾವು ಎಲ್ಲೆಲ್ಲಿ ನೋಡ್ತೇವೆ, ಎಷ್ಟೊಂದು ಜೀವಾತ್ಮಗಳು ಇದ್ದಾರೆ,
ಪ್ರತಿಯೊಬ್ಬರು ಒರಿಜಿನಲಿ ಕಾನ್ಸ್ಟಿಟ್ಯೂಷನಲಿ ಅವರು ಕೃಷ್ಣ ಪ್ರೇಮವನ್ನು ಹೊಂದಿದ್ದಾರೆ ಹೃದಯದಲ್ಲಿ. ಆದರೆ ಅದು ಈಗ ಸುಪ್ತವಾಗಿ ಇದೆ. ಯಾಕಂದ್ರೆ ನಮ್ಮ ಭೌತಿಕ ಇಚ್ಛೆಗಳು ತುಂಬಾ ಇದೆ. ನನಗೆ ಅದು ಎಂಜಾಯ್ ಮಾಡಬೇಕು, ಇದು ಎಂಜಾಯ್ ಮಾಡಬೇಕು, ಆ ರೀತಿಯ ಕಾಮವನ್ನು ಅನುಭವ ಮಾಡಬೇಕು, ಈ ಎಲ್ಲ ಆಸೆಗಳು ಇದೆ ತುಂಬಾ. ಅದಕ್ಕಾಗಿ ಆ ಕೃಷ್ಣ ಪ್ರೇಮ ಏನಿದೆ ಅದು ಸುಪ್ತವಾಗಿ ಇದೆ ಹೃದಯದಲ್ಲಿ, ಬಾಹ್ಯವಾಗಿ ಕಾಣಿಸುವುದಿಲ್ಲ. ಯಾಕಂದ್ರೆ ನಮ್ಮ ಭೌತಿಕ ಚಟುವಟಿಕೆಗಳು ಜಾಸ್ತಿ ಇದೆ. ನನಗೆ ಕೃಷ್ಣ ಪ್ರಜ್ಞೆಯ ಕಾರ್ಯಚಟುವಟಿಕೆಗಳಲ್ಲಿ ನವವಿಧ ಇದು ಅಂಗಗಳಲ್ಲಿ ಸೇವೆಗಳನ್ನು ಮಾಡುವುದರಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ನನಗೆ ಬೇರೆ ಕ್ರಿಕೆಟ್ ಮ್ಯಾಚ್ ನೋಡಬೇಕು, ಅಥವಾ ಟೆಲಿವಿಷನ್ ಚಲನಚಿತ್ರಗಳನ್ನು ನೋಡಬೇಕು, ಅಥವಾ ನನಗೆ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು, ಮಾಲ್ಗಳಿಗೆ ಹೋಗಿ ಗಮ್ಮತ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಆಮೇಲೆ ಸಮಯ ಉಳಿದ್ರೆ ಕೆಲವೊಮ್ಮೆ ನಾನು ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡ್ತೇನೆ ಅಂತ ಈ ರೀತಿಯ ಕೆಲವು ಭಕ್ತರು ಸಹ ಇರ್ತಾರೆ. ಆದ್ರೆ ಆ ರೀತಿ ಮಾಡಿದ್ರೆ ಜಾಸ್ತಿ ಜನ್ಮ ಜನ್ಮಾಂತರಗಳು ತೆಗೆದುಕೊಳ್ಬಹುದು. ಆದ್ರೆ ಇಲ್ಲಿ ಏನ್ ಹೇಳಿದರೆ, ಶ್ರವಣಾದಿ ಶುದ್ಧ ಚಿತ್ತೆ ಕರಯೇ ಉದಾಯ. ನಾವು ಯಾವಾಗ ಶ್ರವಣವನ್ನು ಮಾಡ್ತೇವೆ, ಕೀರ್ತನೆಯನ್ನು ಮಾಡ್ತೇವೆ, ಶ್ರವಣಾದಿ ಶುದ್ಧ ಚಿತ್ತೆ, ಆವಾಗ ಚಿತ್ತ ಏನಿದೆ ಶುದ್ಧವಾಗ್ತದೆ. ಆವಾಗ ಕೃಷ್ಣ ಪ್ರೇಮ ಹೃದಯದೊಳಗೂ ಇರುವಂತಹ ಕೃಷ್ಣ ಪ್ರೇಮ ಉದಯವಾಗ್ತದೆ. ನಮ್ಮ ಆಧ್ಯಾತ್ಮಿಕ ದೇಹ ಏನಿದೆ ಅದು ಅರಳುತ್ತದೆ ಒಳಗಡೆ. ಸೊ ಅದರಿಂದ ಶುದ್ಧ ಭಕ್ತನ ದೇಹ ಏನಿದೆ ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ದೇಹ. ಅವನ ಭೌತಿಕ ದೇಹ ಏನು ವರ್ಕ್ ಮಾಡ್ತಾ ಇರುವುದಿಲ್ಲ. ಶುದ್ಧ ಭಕ್ತನಿಗೆ ಅವನ ಆಧ್ಯಾತ್ಮಿಕ ದೇಹದಿಂದ ಸೇವೆಗಳನ್ನು ಮಾಡ್ತಾ ಇರ್ತಾನೆ. ಆದ್ರಿಂದ ಶುದ್ಧ ಭಕ್ತರನ್ನು ನೋಡಿದ ತಕ್ಷಣ ನಾವು ಅವನು ಸಹ ನನ್ನ ಹಾಗೆ ದೇಹ ಇದೆ, ಏನು ಅವನು ಸಹ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾ ಇದ್ದಾನೆ, ಅಥವಾ ಅವನು ಸಹ ಈ ಗೊರಕೆ ಹೊಡಿಬಹುದು, ಅಥವಾ ಜಾಸ್ತಿ ತಿನ್ನಬಹುದು, ಇವನೆಂತಹ ಭಕ್ತ ಅಂತ ಈ ರೀತಿ ಆಲೋಚನೆಗಳನ್ನು ಮಾಡಬಾರ್ದು. ವೈಷ್ಣವೇರ ಕ್ರಿಯಾ ಮುದ್ರಾ, ಇದು ಆ ಶ್ಲೋಕದಲ್ಲಿ ಏನಿದೆ ಹೇಳ್ತಾರೆ, ವೈಷ್ಣವನ ಆ ಕಾರ್ಯಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಯಾರು ಶುದ್ಧ ಭಕ್ತ ಅಥವಾ ಅವನು ಯಾಕೆ ಆ ರೀತಿ ಆ ವರ್ತನೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದ್ರಿಂದ ಬೇರೆ ಭಕ್ತರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಜಾಗರೂಕತೆಯಿಂದ ಭಕ್ತರ ಸಂಘವನ್ನು ಮಾಡಬೇಕು, ಮತ್ತು ಆದಷ್ಟು ಸೇವಾ ಮನೋಭಾವಗಳನ್ನು ಬೆಳೆಸ್ಕೊಳ್ಬೇಕು. ಮತ್ತು ಶ್ರವಣ, ಕೀರ್ತನ ಮತ್ತೆ ನವವಿಧ ಭಕ್ತಿ, ಇದು ನಮ್ಮ ಏನು ಒಂದು ರೀಜನ್ ಆಫ್ ಇಂಟ್ರೆಸ್ಟ್, ಆಸಕ್ತಿ ಏನಿದೆ ಇದರಲ್ಲೇ ಇದೆ. ಬೇರೆಯವರ ಬಗ್ಗೆ ತಪ್ಪು ಹುಡುಕುವುದು, ಬೇರೆಯವರಿಗೆ ನಿಂದನೆಗಳನ್ನು ಮಾಡುವುದು, ಇದನ್ನೆಲ್ಲ ನಾವು ಮಾಡುವುದಿಲ್ಲ. ಸೊ ಅದರಿಂದ ಭಕ್ತಿ ಸೇವೆ ಇಟ್ ಸ್ಟಾರ್ಟ್ಸ್ ವಿತ್ ಶ್ರವಣಂ. ಭಕ್ತಿ ಸೇವೆ ಶ್ರವಣದೊಂದಿಗೆ ಆರಂಭವಾಗ್ತದೆ. ಶ್ರವಣದಲ್ಲಿ ಎರಡು ಪ್ರಮುಖ ವಿಷಯಗಳು ಯಾವುದು? ಸ್ಲೈಡಲ್ಲಿ ಇದೆ. ಶ್ರವಣದಲ್ಲಿ ಎರಡು ವಿಧಗಳು ಯಾವುದು ಪ್ರತಿದಿನ ನಾವು ಮಾಡ್ತೇವೆ? ಕೀರ್ತನೆ, ಪವಿತ್ರ ನಾಮವನ್ನು ಕೇಳೋದು, ಪಠಣೆ ಮಾಡೋದು. ಹೇಳುವುದು ಒಂದು ಹರಿನಾಮ ಜಪಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಕೇಳುವುದು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೇವೆ, ಪಠಣ ಅಂದ್ರೆ ಜಪ, ಆಮೇಲೆ ಅದನ್ನು ಕೇಳುವುದು. ಇದು ಒಂದನೇ ರೀತಿ ಶ್ರವಣ. ನಾವು ಪ್ರತಿದಿನ ಬೆಳಿಗ್ಗೆ ಮಂಗಳಾರತಿ ಆದ್ಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ಅಲೌಕಿಕ ದಿವ್ಯ ನಾಮಗಳ ಜಪವನ್ನು ನಾವು ಮಾಡಿ ಅದನ್ನು ಕೇಳ್ತೇವೆ. ಇದು ಒಂದು ರೀತಿಯ ಶ್ರವಣ. ಇನ್ನೊಂದು ಶ್ರವಣ ಯಾವುದು? ಸ್ವಲ್ಪ ಸಮಯದ ನಂತರ ಭಗವಂತನ ದಿವ್ಯ ರೂಪ, ಗುಣ, ಲೀಲೆ ಇದನ್ನು ಕೇಳ್ತೇವೆ. ಯಾವುದರ ಮೂಲಕ? ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತೇವೆ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಸೆಸ್. ಇದು ನಮ್ಮನ್ನು ಕಲಿಯುಗದಲ್ಲಿ ಸಂಪೂರ್ಣವಾಗಿ ಶುದ್ಧ ಮಾಡುವುದು. ಮೇನ್ ಆಗಿ ಇದೆರಡು ವಿಷಯ, ಭಾಗವತ ಧರ್ಮ. ಆಮೇಲೆ ಉಳಿದ ಇದು ಏನಿದೆ ಇದಕ್ಕೆ ಪೂರಕವಾಗಿ ಇರ್ತದೆ, ಕಾಂಪ್ಲಿಮೆಂಟರಿ ಟು ಚಾಂಟಿಂಗ್ ಅಂಡ್ ಹಿಯರಿಂಗ್ ಶ್ರೀಮದ್ ಭಾಗವತಂ. ಆದರೆ ಪ್ರೈಮರಿ ಫೋಕಸ್ ಹರಿನಾಮ ಮತ್ತು ಶ್ರೀಮದ್ ಭಾಗವತವನ್ನು ಕೇಳುವುದು. ಸೊ ಶ್ರವಣಂ ಅಂಡ್ ಕೀರ್ತನಂ. ಸೊ ಇದರಲ್ಲಿ
ದಿವ್ಯ ನಾಮಗಳನ್ನು ಕೇಳುವುದು ಮತ್ತು ಅಲೌಕಿಕ ಭಗವಂತನ ರೂಪ ಗುಣ ಲೀಲೆ, ನಾಮ ರೂಪ ಗುಣ ಲೀಲೆ, ಇದನ್ನು ಶ್ರೀಮದ್ ಭಾಗವತ ಕ್ಲಾಸಲ್ಲಿ ನಾವು ಕೇಳ್ತೇವೆ. ಸೊ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯಥಾ. ಸೊ ಹರಿನಾಮ ಬಿಟ್ಟು ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಇದನ್ನು ಮೂರು ಸಲ ಒತ್ತಿ ಹೇಳಿದರೆ ಏನು, ಹರಿನಾಮವೇ ಸರ್ವಸ್ವ. ಅದಕ್ಕಾಗಿ ನಾವು ಇದು ಇಷ್ಟು ಸೀರೀಸ್ಗಳನ್ನು ಯಾತಕ್ಕಾಗಿ ಮಾಡ್ತಾ ಇದ್ದೇವೆ? ಹರಿನಾಮ ಮಹಾತ್ಮೆ. ಯಾತಕ್ಕಾಗಿ? ಹರಿನಾಮವೇ ಸರ್ವಸ್ವ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜಪವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ನಾವು ಪ್ರೇಮನಾಮ ಸ್ತರಕ್ಕೆ ಬರಬೇಕು. ಸೊ ಈಗ ನಾಮಾಪರಾಧ ಸ್ಟೇಜಲ್ಲಿ ಇರಬಹುದು, ನಾಮಾಭಾಸ ಸ್ಟೇಜಲ್ಲಿ ಇರಬಹುದು, ಅದರಿಂದ ಇಂಪ್ರೂವ್ ಮಾಡಿಕೊಂಡು ಪ್ರೇಮನಾಮ ಸ್ತರಕ್ಕೆ ಬರಬೇಕು. ಅದಕ್ಕಾಗಿ ಪ್ರಪ್ರಥಮವಾಗಿ ಫಿಲಾಸಫಿಕಲಿ, ತತ್ವತಃ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಹರಿನಾಮ ಸರ್ವಸ್ವ ಹೇಗೆ, ಹರಿನಾಮದ ಮಹತ್ವ ಅಂದ್ರೆ ಏನು, ಸಂಬಂಧ ಜ್ಞಾನ ಯಾತಕ್ಕಾಗಿ ಬೇಕು, ಅಭಿಧೇಯ ಜ್ಞಾನ ಯಾತಕ್ಕಾಗಿ ಬೇಕು, ಶಿಕ್ಷಾ ಗುರುಗಳ ಸ್ಥಾನ ಏನು, ದೀಕ್ಷಾ ಗುರುಗಳ ಸ್ಥಾನ ಏನು. ಸೊ ಇದನ್ನೆಲ್ಲ ತತ್ವತಃ ಅರ್ಥ ಮಾಡಿಕೊಂಡಾಗ ನಾವು ನಾಮಭಾಸದಿಂದ ಶುದ್ಧ ನಾಮಸ್ತರಕ್ಕೆ, ಆಮೇಲೆ ಪ್ರೇಮನಾಮಸ್ತರಕ್ಕೆ ಏರ್ಲಿಕ್ಕಾಗ್ತದೆ. ಇಲ್ಲದಿದ್ರೆ ಜನ್ಮ ಜನ್ಮಾಂತರಗಳು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರಬಹುದು, ಆದ್ರೆ ನಾವು ಭೌತಿಕ ಲೋಕದಲ್ಲೇ ಇರ್ಬೋದು. ಯಾಕಂದ್ರೆ ನಮಗೆ ನಾಮತತ್ವವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೇಗೆ ಜಪವನ್ನು ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಪರಾಧಗಳನ್ನು ಮಾಡ್ತಾ ಇದ್ದೇವೆ. ಕೃಷ್ಣ ಅದರಿಂದ ಪ್ರಸನ್ನನಾಗುವುದಿಲ್ಲ. ಕೃಷ್ಣನನ್ನು ಪ್ರಸನ್ನ ಮಾಡಬೇಕು, ಆ ರೀತಿ ನಾವು ಜಪವನ್ನು ಮಾಡಬೇಕು. ಕೃಷ್ಣ ಶುಡ್ ಬಿ ಪ್ಲೀಸ್ಡ್ ವಿತ್ ಅಸ್, ಕೃಷ್ಣ ಶುಡ್ ಬಿ ಹ್ಯಾಪಿ ವಿತ್ ಅಸ್. ವಿ ಹ್ಯಾವ್ ಟು ಚಾಂಟ್ ಇನ್ ಸಚ್ ಎ ವೇ. ನಾವು ಹರಿನಾಮವನ್ನು ಆ ವಿಧದಲ್ಲಿ ಜಪ ಮಾಡಬೇಕು. ಬರೇ ಹರಿನಾಮ ಜಪ ಮಾಡುವುದು ಅದು ಸಹ ಇಟ್ ವಿಲ್ ಗಿವ್ ಸಮ್ ಎಫೆಕ್ಟ್, ಅದು ಏನು ನಿರರ್ಥಕ ಆಗುವುದಿಲ್ಲ. ಆದ್ರೆ ಹರಿನಾಮ ಮಾಡಬೇಕಾದ್ರೂ ಸಹ ಅದನ್ನು ಆಚಾರ್ಯರು ನಮಗೆ ಹೇಗೆ ಹೇಳಿಕೊಟ್ಟಿದ್ದಾರೆ ಅದರ ಪ್ರಕಾರ ಹರಿನಾಮವನ್ನು ಜಪ ಮಾಡಬೇಕು. ಅದಕ್ಕಾಗಿ ನಾವು ಈ ಸೀರೀಸ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಅರ್ಥ ಆಯ್ತು ಏನು, ಭಕ್ತಿ ಸೇವೆ ಶ್ರವಣದೊಂದಿಗೆ ಆರಂಭ ಆಗ್ತದೆ. ಶ್ರವಣದಲ್ಲಿ ಪ್ರಮುಖವಾಗಿದ್ದು 2 ವಿಷಯಗಳು. ಅದರಲ್ಲಿ ಭಗವಂತನ ದಿವ್ಯ ನಾಮಗಳನ್ನು ಕೇಳುವುದು, ಜಪ ಮಾಡುವುದರ ಮೂಲಕ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಸ್ಪಷ್ಟವಾಗಿ ಹೇಳಿ ಅದನ್ನು ಕೇಳುವುದು. ಆಮೇಲೆ ಶ್ರೀಮದ್ ಭಾಗವತವನ್ನು ಕೇಳುವುದು. ಸೊ ಆವಾಗ ಸ್ಮರಣೆ, ಕೃಷ್ಣನ ಸ್ಮರಣೆ ಆಟೋಮ್ಯಾಟಿಕಲಿ ಆಗ್ತದೆ. ಕೃಷ್ಣನನ್ನು ನೆನಪಿಟ್ಕೊಳ್ತೇವೆ, ಕೃಷ್ಣನ ದಿವ್ಯ ಗುಣಗಳನ್ನು ನೆನಪಿಟ್ಕೊಳ್ತೇವೆ. ಆಮೇಲೆ ಕೃಷ್ಣನ ಲೀಲೆಗಳು ನೆನಪಾಗ್ತದೆ. ವೃಂದಾವನದಲ್ಲಿ ಹೇಗೆ ಅವನು ಬೆಣ್ಣೆಗಳನ್ನು ಕದಿತಾನೆ, ಗೋಪಿಯರ ಜೊತೆ ಅವನು ಆಟವನ್ನು ಆಡ್ತಾನೆ, ನೃತ್ಯವನ್ನು ಮಾಡ್ತಾನೆ. ಯಶೋಧ ಮಾತೆ ಹೇಗೆ ಕೃಷ್ಣನಿಗೆ ಟಿಫಿನ್ ಅನ್ನು ಕಟ್ಟಿ ಬೆಳಿಗ್ಗೆ ಕಳಿಸಿ ಕೊಡ್ತಾಳೆ. ಕೃಷ್ಣ ಬಲರಾಮನ ಜೊತೆ, ಬೇರೆ ಗೋಪರ ಜೊತೆ ಗೋವರ್ಧನದಲ್ಲಿ ಅಥವಾ ರಾಧಾಕುಂಡ ತಟದಲ್ಲಿ, ಶ್ಯಾಮಕುಂಡ ತಟದಲ್ಲಿ ಬೇರೆ ಬೇರೆ ಲೀಲೆಗಳನ್ನು ಮಾಡ್ತಾನೆ. ಸೊ ಇದೆಲ್ಲ ಒಂದೊಂದಾಗಿ ನೆನಪಾಗ್ತದೆ. ಕೃಷ್ಣನ ದಿವ್ಯ ಗುಣಗಳು, ಹೇಗೆ ಅವನು ಭಕ್ತವತ್ಸಲ, ಕರುಣಾ ಸಿಂಧು, ದೀನಬಂಧು, ಹೇಗೆ ಅವನು ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತದೆ, ಆದರೂ ಸಹ ಕಷ್ಟಗಳನ್ನು ಅವನು ದೂರ ಮಾಡಿ ನಮಗೆ ಸಹಾಯ ಮಾಡ್ತಾನೆ. ಭಕ್ತಿ ಸೇವೆಯಲ್ಲಿ ಮುಂದೆ ಬರಲಿಕ್ಕೆ ದದಾಮಿ ಬುದ್ಧಿ ಯೋಗಂ ತ್ವಂ ಯೇನ ಮಾಮುಪಯಾಂತಿತೆ. ನಮಗೆ ಭಗವದ್ಧಾಮ ಮರಳಿ ಗೋಲೋಕ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಬುದ್ಧಿಯನ್ನು ಕೊಡ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ, ನಮ್ಮ ಹತ್ರ ಏನಿದೆ ಅದನ್ನು ಕಾಪಾಡ್ತಾನೆ, ನಮ್ಮ ಹತ್ರ ಏನಿಲ್ಲ ಅದನ್ನು ಕೊಡ್ತಾನೆ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ತೇವೆ ಶ್ರೀಮದ್ ಭಾಗವತದ ಮೂಲಕ. ಆವಾಗ ಕೃಷ್ಣನ ನೆನಪು ನಮಗೆ ಜಾಸ್ತಿ ಆಗ್ತದೆ. ಕೃಷ್ಣನನ್ನು ತತ್ವತಃ ಅರ್ಥ ಮಾಡಿಕೊಂಡು ಬಂದ ಹಾಗೆ ನಮ್ಮ ಸಂಬಂಧ, ಕೃಷ್ಣನ ಜೊತೆಗೆ ಇರುವಂತಹ ಸಂಬಂಧ, ಇದನ್ನು ನಾವು ಗಾಢ ಮಾಡ್ತಾ ಹೋಗ್ಬೇಕು. ವಿ ಹ್ಯಾವ್ ಟು ಡೀಪನ್ ಅವರ್ ರಿಲೇಶನ್ಶಿಪ್ ವಿತ್ ಕೃಷ್ಣ.
ಓಕೆ, ನಾವು ಭಕ್ತಿ ಸೇವೆಗಳನ್ನು ರಿಚುವಲಿಸ್ಟಿಕಲಿ ಮಾಡಬಾರ್ದು, ಆದರೆ ಭಕ್ತಿ ಸೇವೆಗಳನ್ನು ಮಾಡಬೇಕಾದ್ರೆ ಕೃಷ್ಣನ ಜೊತೆಗೆ ಇರುವ ನಮ್ಮ ಸಂಬಂಧವನ್ನು ಗಾಢವಾಗಿ ಮಾಡಬೇಕು. ವಿ ಶುಡ್ ಮೇಕ್ ಇಟ್ ಮೋರ್ ಸ್ವೀಟರ್, ಮೋರ್ ಡೀಪರ್. ದಟ್ ಈಸ್ ದ ಹೋಲ್ ಪ್ರೊಸೆಸ್ ಆಫ್ ನವವಿಧ ಭಕ್ತಿ. ನವವಿಧ ಭಕ್ತಿ ಬರೇ ಅದನ್ನು ರಿಚುವಲಿಸ್ಟಿಕಲಿ ಮಾಡಬಾರ್ದು. ಬೆಳಿಗ್ಗೆ ಎದ್ದು ಮಂಗಳಾರತಿ ಸಂಸಾರ ದಾವಾನ ಮುಗೀತು, ಮಂಗಳಾರತಿ ಮುಗೀತು, ವಾಪಸ್ಸಿಗೆ ಹೋಗೋಣ, ಮುಗೀತು, ಜಪ ಮುಗೀತು. ಇದು ಮಾಡಿದ್ರೆ ಓಕೆ, ಏನೋ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಗತಿ ಆಗ್ಬೋದು. ಆದರೆ ಈ ಬೆಳಿಗ್ಗೆ ಎದ್ದು ಮಂಗಳಾರತಿ ಮಾಡಬೇಕಾದ್ರೆ ಸಂಸಾರ ಧಾವ ನಲಲೀಡ ಲೋಕ ತ್ರಣಾಯ ಕಾರುಣ್ಯ ಗಣ ಗಣ ನಮ್ಗೆ ಕಾಣಿಸ್ತಾ ಇದೆಯಾ? ಧಾವಾ, ಸಂಸಾರ ಧಾವ, ಫಾರೆಸ್ಟ್ ಫೈರ್, ಈ ಭೌತಿಕವಾದ ಜಗತ್ತು ಕಾಡ್ಗಿಚ್ಚು ಇದ್ದ ಹಾಗೆ. ಕಾಡ್ಗಿಚ್ಚು ಕಾಣಿಸ್ತಾ ಇದೆಯಾ ಬೆಳಿಗ್ಗೆ ಎದ್ದಾಗ? ಇಲ್ಲ, ಕಾಣಿಸುವುದಿಲ್ಲ. ಅಂದ್ರೆ ನಾವಿನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಗಂಭೀರತೆಯನ್ನು ಹೊಂದಿಲ್ಲ ಅಂತ. ಭೌತಿಕ ಲೋಕ ಕಾಡ್ಗಿಚ್ಚು, ಫಾರೆಸ್ಟ್ ಫೈರ್ ಆಗಿದೆ. ಆದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಘನಾಘನತ್ವ. ಮೇಲಿಂದ ಭಗವಂತ ಮಳೆಯನ್ನು ಸುರಿದ್ರೆ ಆ ಕಾಡ್ಗಿಚ್ಚು ನಂದಿ ಹೋಗ್ತದೆ. ಅದೇ ರೀತಿ ನಮ್ಮ ಭೌತಿಕ ಅಸ್ತಿತ್ವದ ಅದನ್ನು ತೆಗಿತಾರೆ ಯಾರು? ಗುರುಗಳು ತಮ್ಮ ಕೃಪೆಯಿಂದ ಶ್ರೀಮದ್ ಭಾಗವತದ ಮೂಲಕ ಭಗವಂತನ ದಿವ್ಯ ನಾಮ ರೂಪ ಗುಣ ಲೀಲೆಗಳನ್ನು ಹೇಳಿ ಅದನ್ನು ನಾವು ಕೇಳಿದಾಗ ಈ ಭೌತಿಕ ಅಸ್ತಿತ್ವದ ಕಾಡ್ಗಿಚ್ಚು ಅದು ಕಡಿಮೆ ಆಗ್ತಾ ಬಂದು ಕಡೆಗೆ ನಂದಿ ಹೋಗ್ತದೆ. ಆದ್ರಿಂದ ಶ್ರವಣವನ್ನು ಮಾಡಬೇಕು. ಈ ನಿರಂತರ ಪ್ರಾಸೆಸ್, ಅದನ್ನು ನಾವು ಈ ರೀತಿ ಮಾಡಬೇಕಾದ್ರೆ ಗುರುಗಳ ಬಗ್ಗೆ ಆಲೋಚನೆ ಮಾಡ್ತೇವೆ. ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ ವಂದೇ ಗುರು ಶ್ರೀ ಚರಣಾರವಿಂದಂ ಅಂತ ಗುರುಗಳ ನೆನಪು ಮಾಡ್ತೇವೆ. ಹೇಗೆ ಗುರುಗಳು ಭಗವಂತನ ದಿವ್ಯ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀರಾಧಿಕಾ ಮಾಧವಯೋರಪಾರ, ಹೇಗೆ ರಾಧಾಕೃಷ್ಣರ ಲೀಲೆಗಳನ್ನು ಆಸ್ವಾದ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇರೋದಂದ್ರೆ ತಾತ್ಪರ್ಯ, ಇದನ್ನೆಲ್ಲ ನಾವು ನೆನ್ಪಿಟ್ಕೊಂಡು ಗುರುಗಳ ಬಗ್ಗೆ ನಮ್ಮ ಸಂಬಂಧವನ್ನು ಡೀಪನ್ ಮಾಡ್ಕೊಳ್ಬೇಕು, ಗಾಢವನ್ನಾಗಿ ಮಾಡಬೇಕು. ಬೇರೆ ವೈಷ್ಣವರ ಜೊತೆ ನಮ್ಮ ಸಂಬಂಧವನ್ನು ಗಾಢವನ್ನಾಗಿ ಡೀಪನ್ ಸ್ವೀಟರ್ ಮಾಡ್ಕೊಳ್ಬೇಕು. ಆಮೇಲೆ ಆವಾಗ ಕೃಷ್ಣನ ಜೊತೆಗೆ ಇರುವ ನಮ್ಮ ಸಂಬಂಧ ಕೂಡ ಗಾಢವಾಗ್ತಾ ಹೋಗ್ತದೆ. ಯಾಕಂದ್ರೆ ಕೃಷ್ಣ ಬಿಕಮ್ಸ್ ಪ್ಲೀಸ್, ಕೃಷ್ಣ ಪ್ರಸನ್ನ ಆಗ್ತಾನೆ. ಆವಾಗ ಈ ಸಂಬಂಧ ಏನಿದೆ ಅದು ಗಾಢವಾಗ್ತಾ ಹೋಗ್ತದೆ. ಆವಾಗ ಕೃಷ್ಣನ ಜೊತೆಗೆ ಇರುವಂತಹ ಸಂಬಂಧವನ್ನು ಗಾಢ ಮಾಡ್ತಾರೆ. ಆವಾಗ ನಮ್ಮ ಸ್ಮರಣೆ, ನಾವು ಯಾವಾಗ ಕೃಷ್ಣನ ಸಂಬಂಧ ಜಾಸ್ತಿ ಮಾಡ್ತಾ ಇದ್ದೀವಿ, ನಮ್ಮ ಸ್ಮರಣೆ ಅದು ನೆಕ್ಸ್ಟ್ ಬಿಕಮ್ಸ್ ಧಾರಣ, ಧ್ಯಾನ, ಡೀಪ್ ಆಗ್ತಾ ಹೋಗ್ತದೆ. ನಿಧಿಧ್ಯಾಸನ, ಆಮೇಲೆ ಅನುಸ್ಮೃತಿ, ಕೊನೆಗೆ ಸಮಾಧಿ ಅಂದ್ರೆ 24 ಗಂಟೆಗಳ ಕಾಲ ಭಗವಂತನನ್ನು ನೆನಪಿಟ್ಕೊಳ್ಳುವುದು, 24 ಗಂಟೆಗಳ ಕಾಲ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರುವುದು. ಈ ಸಮಾಧಿ ಸ್ಟೇಟ್ ಭಾವ ಸ್ಟೇಜ್ ಅಲ್ಲಿ ಆಗ್ತದೆ. ಸೊ ಆ ಸ್ಟೇಜಿಗೆ ಹೋಗ್ಬೇಕಾದ್ರೆ ನಾವು ಹಂತವಾಗಿ ನಾವು ಹೋಗ್ಬೇಕು. ಸೊ ಹಂತವಾಗಿ ಹೋಗ್ಬೇಕಾದ್ರೆ ನಾವು ಈ ಪ್ರಾಸೆಸ್ ಏನಿದೆ, ಈ ಮಾರ್ಗ ನಮಗೆ ಏನು ಕೊಟ್ಟಿದ್ದಾರೆ, ಅದನ್ನು ಆಚಾರ್ಯರು ಶ್ರೀಲಾ ಪ್ರಭುಪಾದರು ನಮ್ಗೆ ಹೇಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅದನ್ನು ಅನುಸರಿಸ್ಬೇಕು. ನಮ್ಮ ಮನಸ್ಸಿಗೆ ಇಚ್ಛೆ ಬಂದಾಗೆ ನಡೆಯುವುದಲ್ಲ. ಏನು, ನನಗೆ ಯಾರೋ ದೀಕ್ಷಾ ಗುರುಗಳು ಅಗತ್ಯ ಇಲ್ಲ, ಯಾರು ಅಥಾರಿಟೀಸ್ಗಳು ಅಗತ್ಯ ಇಲ್ಲ, ನನಗೆ ಮನಸ್ಸಿಗೆ ಇದ್ದಾಗೆ ಮಾಡ್ತೇನೆ, ನನಗೆ ಪರಿಪೂರ್ಣತೆ ಸಿಗ್ತದೆ. ಐ ಡೋಂಟ್ ವಾಂಟ್ ಎನಿ ದೀಕ್ಷಾ, ಐ ಡೋಂಟ್ ವಾಂಟ್ ಎನಿ ಶಿಕ್ಷಾ ಗುರು. ಏನು ಸೀನಿಯರ್ ಡಿವೋಟೀಸು ಬೇಡ, ಏನು ಬೇಡ, ನನಗೆಲ್ಲ ಗೊತ್ತು. ಶ್ರೀಲಾ ಪ್ರಭುಪಾದರ ಪುಸ್ತಕವನ್ನು ನಾನೇ ಓದ್ತೇನೆ, ನಾನೇ ಎಲ್ಲ ಪರಿಪೂರ್ಣತೆಯನ್ನು ಪಡಿತೇನೆ. ಇದು ಅವನು ಯಾರ ದಾಸ? ಅವನು ಯಾರದೇ ಭಕ್ತರ ಅಥವಾ ದೀಕ್ಷಾ ಗುರುಗಳ ದಾಸ ಅಲ್ಲ, ಅವನು ತನ್ನ ಮನಸ್ಸಿನ ದಾಸ ಅಷ್ಟೇ. ಈಸ್ ಅ ಸರ್ವೆಂಟ್ ಆಫ್ ಹಿಸ್ ಓನ್ ಮೈಂಡ್ ಅಂಡ್ ಫಾಲ್ಸ್ ಈಗೋ, ಮಿಥ್ಯಾ ಅಹಂಕಾರದ ದಾಸ ಅಷ್ಟೇ. ಅವನು ಜಾಸ್ತಿ ಏನು ಯಶಸ್ಸನ್ನು ಹೊಂದಲಿಕ್ಕೆ ಆಗುದಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರಬಹುದು,
ಓಕೆ, ಕೊನೆಗೆ ಮುಂದಿನ ಜನ್ಮದಲ್ಲಿ ಮತ್ತೊಂದು ಮನುಷ್ಯ ದೇಹ ಸಿಕ್ತು. ಸೊ ಅಲ್ಲಿ ಸಹ ಅವನು ಮತ್ತೆ ಜಾಸ್ತಿ ಪ್ರಗತಿಯನ್ನು ಹೊಂದಲಿಕ್ಕೆ ಆಗುದಿಲ್ಲ. ಓಕೆ, ಏನು ಲೈಫ್ ಆಫ್ಟರ್ ಲೈಫ್, ಬಿ ಇನ್ ದ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕದಲ್ಲೇ ಇರಬೇಕಾಗ್ತದೆ. ಆದ್ರೆ ನಿಜವಾಗಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂದ್ರೆ ರಿಯಲ್ ಸರೆಂಡರ್ ಇಸ್ ರಿಕ್ವೈರ್ಡ್. ಕೃಷ್ಣ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ಶರಣಾಗು. ಎಲ್ಲ ಆ ರೀತಿ ಈ ಧರ್ಮ, ನಿನ್ನ ಊಹಾತ್ಮಕ ಧರ್ಮ ಕಲ್ಪನೆಗಳನ್ನು ಬಿಡು, ನನಗೆ ಶರಣಾಗು. ದಿಸ್ ಈಸ್ ದ ರಿಯಲ್ ಎಸೆನ್ಸ್ ಆಫ್ ಆಲ್ ವೇದಿಕ್ ಲಿಟರೇಚರ್. ಸರೆಂಡರ್ ಟು ಕೃಷ್ಣ. ಅದರಲ್ಲಿ ಫಸ್ಟ್ ಸ್ಟೆಪ್ ಸರೆಂಡರ್ ಟು ಗುರು, ದೀಕ್ಷಾ ಗುರು. ಸೊ ಇದನ್ನು ನಾವು ಕೃಷ್ಣನಿಗೆ ನಾವು ಶರಣಾಗ್ತೇವೆ ಅಂತ ತೋರಿಸ್ಲಿಕ್ಕೆ ಪ್ರಪ್ರಥಮವಾದ ಹೆಜ್ಜೆ ಅದು ಗುರು ಪಾದಾಶ್ರಯ. ಆಮೇಲೆ ಕೃಷ್ಣನಿಗೆ ಶರಣಾಗಿ ಆಧ್ಯಾತ್ಮಿಕ ಗುರುಗಳ ಅವನ ತರಬೇತಿಯ ಅಡಿಯಲ್ಲಿ ಅಭಿಧೇಯ ಪ್ರಾಸೆಸ್ ಅನ್ನು ಆರಂಭ ಮಾಡ್ತಾನೆ. ಯಾವ ಯಾವ ರೀತಿಯ ಅಭಿಧೇಯ ಪ್ರಾಸೆಸ್ ಇದೆ? ಇಲ್ಲಿ ಚಿತ್ರದಲ್ಲಿ ಇದೆ, ಹೇಳಿ ನೀವೇ. ಈಗ ಯಾರಾದ್ರೂ ಇಂಗ್ಲಿಷ್ ಗೊತ್ತಿದ್ರೆ ಆ ಶ್ಲೋಕವನ್ನು ಓದಿ ದಯವಿಟ್ಟು. ಈಗ ಟ್ರೈನಿಂಗ್ ಕೊಡ್ತಾರಲ್ಲ ಪ್ರಭು, ನವವಿಧ ಭಕ್ತಿಗಳು ಇದಾವಲ್ಲ, ನವವಿಧ ಭಕ್ತಿಯಿಂದ ಸ್ಟಾರ್ಟ್ ಆಗ್ತವೆ. ಅದಲ್ಲ, ಇದು ಇಲ್ಲಿ ನೀವು ಇನ್ನೊಂದು ಹೇಳಿ. ಶ್ಲೋಕ ಇದೆ, ಇಲ್ಲಿ ಶ್ಲೋಕ ಇದೆ ನೋಡಿ, ಅದು ದಯವಿಟ್ಟು. ನೀವು ಏನು ಪ್ರಶ್ನೆ ಇದೆಯಾ? ಹೇಳಿ ಹೇಳಿ ಪ್ರಭುಜಿ. ಇಲ್ಲ ಮಹಾಪ್ರಭುಜಿ, ಇದು ಪ್ರಶ್ನೆ ಏನಿಲ್ಲ ಪ್ರಭುಜಿ. ಇಲ್ಲಿ ಶ್ಲೋಕ ಇದೆ, ದಯವಿಟ್ಟು ಓದ್ತೀರಾ ಯಾರಾದ್ರೂ ಇಂಗ್ಲಿಷ್ ಗೊತ್ತಿದ್ರೆ? ಅಭಿಧೇಯ ಪ್ರಾಸೆಸ್ಗಳು ಯಾವುದು? ಪ್ರಹ್ಲಾದ್ ಮಹಾರಾಜರು ಏನು ಹೇಳ್ತಾರೆ? ಇಂಗ್ಲಿಷ್ ಗೊತ್ತಿಲ್ವಾ ಯಾರಿಗೂ? ಓಕೆ, ನಾನೇ ಓದ್ತೇನೆ. ಶ್ರೀ ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯೇತ ಭಗವತಿ ಅದ್ಧಾ ತನ್ಮನ್ಯೇ ಅದಿತಂ ಉತ್ತಮಂ. ಸೊ ಪ್ರಹ್ಲಾದ್ ಮಹಾರಾಜರು ಏನು ಹೇಳ್ತಾರೆ? ನವವಿಧ ಭಕ್ತಿ, ಅದರಲ್ಲಿ ಸ್ಟಾರ್ಟ್ಸ್ ವಿತ್ ಶ್ರವಣಂ ಕೀರ್ತನಂ. ಶ್ರವಣಂಗೆ ಯಾರು ಎಕ್ಸಾಂಪ್ಲರಿ? ಇದನ್ನು ನೀವು ಹೇಳ್ಬೇಕು. ನೀವು ಎಷ್ಟೊಂದ್ಸಲ ಕೇಳಿರ್ಬೇಕು. ಯಾರಾದ್ರೂ ಒಬ್ಬೊಬ್ರು ಒಂದೊಂದೇ ಹೇಳಿ. ಯಾವೊಬ್ರು? ಹರೇ ಕೃಷ್ಣ ಪ್ರಭು. ಪರೀಕ್ಷಿತ್ ಮಹಾರಾಜ. ಮಹಾರಾಜ್. ಹರೇ ಕೃಷ್ಣ ಪ್ರಭು. ಪರೀಕ್ಷಿತ್ ಮಹಾರಾಜ್. ಮತ್ತೆ ಕೀರ್ತನಂಗೆ ನಾರದರು. ಕೀರ್ತನಂ ನಾರದರು, ಸುಖದೇವ ಗೋಸ್ವಾಮಿಗಳು ಆಗುತ್ತೆ. ಗೋಸ್ವಾಮಿಗಳು. ಸ್ಮರಣಂ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್. ಪಾದಸೇವನಂ ಲಕ್ಷ್ಮೀ ಮಾತಾ. ಲಕ್ಷ್ಮೀ ಮಾತಾ. ಇದು ಯಾರೋ ದೇವಸ್ಥಾನಕ್ಕೆ ಹೋಗ್ತಾರೆ, ಅದು ಸಹ ಪಾದಸೇವನ. ಸೊ ಅರ್ಚನಂಗೆ ಋತು ಮಹಾರಾಜ್. ವೆರಿ ಗುಡ್. ವಂದನಂಗೆ ಯಾರು? ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್. ದಾಸ್ಯಂ ಹನುಮಂತ. ಸಖ್ಯಂ ಅರ್ಜುನ. ಅರ್ಜುನ. ಆತ್ಮನಿವೇದನಂ ಬಲಿ ಮಹಾರಾಜ. ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ. ಆಮೇಲೆ ಎಲ್ಲವನ್ನು ಯಾರು ಮಾಡಿದ್ರು? ಎಲ್ಲ 9 ಅಂಬರೀಷ್ ಮಹಾರಾಜ್. ಅಂಬರೀಷ್ ಮಹಾರಾಜ್. ಸೊ ನಮ್ಗೆ ಈಗ ನವವಿಧ ಭಕ್ತಿ ಗೊತ್ತಾಯ್ತು. ಶ್ರವಣಂ ಅಂದ್ರೆ ಯಾರು, ಏನು, ಯಾರು ಹೇಳ್ತೀರಿ? ಶ್ರವಣಂ ಕೇಳಿದ್ವಿ ನಾವು. ಈಗ 2 ಇದು ಇದೆ. ಏನು ಶ್ರವಣಂ ಅಲ್ಲಿ ಮೇನ್ ಆಗಿ 2 ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು, ಮತ್ತೆ ಭಾಗವತಂ ನಿತ್ಯ ಕೇಳೋದು. ನಿತ್ಯ ಭಾಗವತ ಸೇವೆ. ಮತ್ತೆ ಕೀರ್ತನಂ ಅಂದ್ರೆ ಏನು? ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಕೀರ್ತನ ಅಂತ ಹೇಳ್ತೀವಿ. ಒಂದು ಜೋರಾಗಿ ಹೇಳುವುದು. ಹರಿನಾಮ ಜಪ. ಮತ್ತು ಭಗವಂತನ ಲೀಲೆಗಳನ್ನ ಇನ್ನೊಬ್ಬರಿಗೆ ಪ್ರವಚನ ಮಾಡೋದು. ನಗರ ಸಂಕೀರ್ತನೆ. ಕರೆಕ್ಟ್. ನಗರ ಸಂಕೀರ್ತನೆ. ಬೇರೆಯವರಿಗೆ ಭಾಗವತವನ್ನು ಹೇಳುವುದು ಸಹ ಕೀರ್ತನೆ. ಪ್ರೀಚಿಂಗ್ ಅಲ್ಲಿ ಭಾಗವತ ಕ್ಲಾಸ್ ಕೊಡುವುದು, ಅದು ಸಹ ಕೀರ್ತನೆ. ಆಮೇಲೆ ಭಾಗವತವನ್ನು ಕೇಳುವುದು ಶ್ರವಣ. ಸ್ಮರಣಂ ಅಂದ್ರೆ ರಿಮೆಂಬರಿಂಗ್ ದ ಲಾರ್ಡ್. ಸ್ಮರಣಂ ಅಲ್ಲಿ ನಾವು ನೋಡಿದ್ವಿ ಈಗ ಎಷ್ಟು 5 ಹಂತಗಳು ಇದೆ. ಯಾವುದು?
ಸ್ಮರಣೆ, ತಲ್ಲೀನತೆ, ಧ್ಯಾನ, ನಿರಂತರ ಸ್ಮರಣೆ ಮತ್ತು ಸಮಾಧಿ. ಸ್ಮರಣಂ ಅಲ್ಲಿ ಸ್ಮರಣಂ ಅಂದ್ರೆ ಏನು? ನೆನ್ಪಿಟ್ಕೊಳ್ಳೋದು. आणि जरा जोर तुला इथं जरा तेच होतं आणि बी ऐकून देते पाप ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. नुसतं त्याने देवाचं करतात ते ऐकून देते जरा. ಹರೇ ಕೃಷ್ಣ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸ್ಮರಣಂ. ಪಾದ ಸೇವನಂ ಅಂದ್ರೆ ಏನು? ಒಂದು ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪರ್ಸನಲಿ ಭಗವಂತನ ಅರ್ಚನೆ, ಪೂಜೆ, ಲೋಟಸ್ ಫೀಟ್ ಅನ್ನು ಭಗವಂತನ ಪಾದಕಮಲಗಳಿಗೆ ಮಸಾಜ್ ಮಾಡುವುದು. ಸೊ ಇದು ಪಾದ ಸೇವನೆ. ಅರ್ಚನಂ ಅಂದ್ರೆ ಏನು? ಅಭಿಷೇಕ, ಭಗವಂತನಿಗೆ ನೈವೇದ್ಯ ಕೊಡೋದು, ದೀಪ ಅಲಂಕಾರ, ಹೂವನ್ನ ಅರ್ಪಿಸೋದು. ಎಸ್, ವೆರಿ ನೈಸ್. ಭಗವಂತನ ಎಲ್ಲ ರೀತಿಯ ಡೇಟಿ ವರ್ಷಿಪ್, ಏನು? ವಿಗ್ರಹ ಆರಾಧನೆ, ನೈವೇದ್ಯ ಕೊಡುವುದು, ಆರತಿಗಳನ್ನು ಮಾಡುವುದು, ಹೂವನ್ನು ಅರ್ಪಣೆ ಮಾಡುವುದು, ಡ್ರೆಸ್ಸಿಂಗ್ ಸೇವೆಗಳನ್ನು ಮಾಡುವುದು, ಇದೆಲ್ಲ ಅರ್ಚನಂ. ವಂದನಂ ಅಂದ್ರೆ ಏನು? ವಂದನಂ ಅಂದ್ರೆ ಏನು? ನಮಸ್ಕಾರ ಮಾಡೋದು, ದಂಡವತ್ ಪ್ರಣಾಮ ಮಾಡೋದು. ವಂದನಂ ಅದು. ಇನ್ನೊಂದು ಪ್ರೇಯರ್ಸ್ಗಳು, ಪ್ರಾರ್ಥನೆಗಳನ್ನು ಮಾಡುವುದು. ಯಾವ ಯಾವ ಪ್ರಾರ್ಥನೆಗಳು ನಮ್ಗೆ ಗೊತ್ತು? ಕುಂತಿಯ ಪ್ರಾರ್ಥನೆಗಳು, ಧ್ರುವ ಮಹಾರಾಜನ ಪ್ರಾರ್ಥನೆಗಳು, ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆಗಳು, ಗಜೇಂದ್ರನ ಪ್ರಾರ್ಥನೆಗಳು, ಭೀಷ್ಮಸ್ತುತಿ. ಭೀಷ್ಮಸ್ತುತಿ. ಇದೆಲ್ಲ ಪ್ರಾರ್ಥನೆಗಳು. ನಮ್ಗೆ ಪ್ರತಿದಿನ ನಾವು ಭಗವಂತನ ಜೊತೆ ಆದಷ್ಟು ಬಂದು ಒಂದು 5 ನಿಮಿಷ 2 ನಿಮಿಷ ಬಂದು ಪ್ರಾರ್ಥನೆಗಳನ್ನು ಮಾಡ್ಬೇಕು. ಏನು? ಭಗವಂತ, ಈ ರೀತಿ ಕಷ್ಟ ಆಗ್ತಾ ಇದೆ, ಬೇರೆ ಏನು ಹೇಳ್ಬೇಕಂತಿಲ್ಲ, ಅದು ಕೊಡು ಇದು ಕೊಡು ಅಲ್ಲ, ಕೃಷ್ಣ ಪ್ರೇಮವನ್ನು ನೀಡು ಅಂತ ಕೇಳುವುದು. ಮತ್ತೆ ನಮ್ಗೆ ಏನೇನು ಕಷ್ಟ ಆಗ್ತಾ ಇದೆ, ಸುಖ ಆಗ್ತಾ ಇದೆ, ಎಲ್ಲ ಅದಾಗ್ತಾ ಇದೆ, ಎಲ್ಲ ಭಗವಂತನಿಗೆ ಬಂದು ಹೇಳುವುದು. ಇಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ಗಳಿರ್ಬೋದು, ತಂದೆ ತಾಯಿಗಳು. ನಿಮ್ಮ ಮಕ್ಕಳು ದೊಡ್ಡವರಾಗ್ತಾ ಇರ್ಬೇಕಾದ್ರೆ ತೊದಲು ನುಡಿ ಮಾತನಾಡ್ತದೆ. ಅಮ್ಮ ಅಂತ ಸರಿ ಹೇಳಲಿಕ್ಕೆ ಬರುವುದಿಲ್ಲ, ಅಮ್ಮ ಅಮ್ಮ ಅಂತ. ಆದ್ರೆ ಅದನ್ನು ಕೇಳಲಿಕ್ಕೆ ಪೇರೆಂಟ್ಸ್ಗಳಿಗೆ ತುಂಬಾ ಖುಷಿ, ಸಂತೋಷ ಆಗ್ತದೆ. ಅದೇ ರೀತಿ ನಮಗೆ ಪ್ರಾರ್ಥನೆಗಳನ್ನು ಸರಿಯಾಗಿ ಸಲ್ಲಿಸಲಿಕ್ಕೆ ನಾವು ಆಗದೇ ಇರಬಹುದು. ಆದ್ರೆ ಅದು ಹೇಗೆ ಮಗು ತೊದಲು ನುಡಿದಾಗ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ, ಅದೇ ರೀತಿ ನಮ್ಮ ಹೃದಯದಲ್ಲಿ ಏನಿದೆ ಅದು ಭಗವಂತನಿಗೆ, ಅದು ನಾವು ಪರ್ಫೆಕ್ಟ್ ಆಗಿ ಹೇಳದೇ ಇರಬಹುದು, ಮೇ ನಾಟ್ ಬಿ ಪರ್ಫೆಕ್ಟ್, ಬಟ್ ನಾವು ಹೇಳ್ತಾ ಇರಬೇಕು. ಆವಾಗ ಏನಾಗ್ತದೆ? ಭಗವಂತನಿಗೆ ಅದು ಖುಷಿ ಆಗ್ತದೆ. ಓ, ನನ್ನ ಭಕ್ತ ಏನೋ ನನ್ನ ಹತ್ರ ಮಾತನಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಲೆಟ್ ಮೀ ಹೆಲ್ಪ್ ಹಿಮ್, ನಾನು ಅವನಿಗೆ ಸಹಾಯ ಮಾಡ್ತೀನಿ. ಸೊ ಆದ್ರಿಂದ ನಾವು ಕೃಷ್ಣನ ಕಡೆಗೆ 1 ಹೆಜ್ಜೆಯನ್ನು ಇಟ್ರೆ ಕೃಷ್ಣ ನಮ್ಮ ಕಡೆಗೆ 100 ಹೆಜ್ಜೆಯನ್ನು ಇಡ್ತಾನೆ. ಸೊ ವಿ ಹ್ಯಾವ್ ಟು ಸ್ಪೀಕ್ ಟು ಕೃಷ್ಣ. ಹೇಗೆ ನಾವು ನಮ್ಮ ತಂದೆ ತಾಯಿಗಳ ಜೊತೆಗೆ ಮಾತನಾಡ್ತೇವೆ, ನಮ್ಮ ಮಿತ್ರರ ಜೊತೆ ಮಾತನಾಡ್ತೇವೆ, ಅದೇ ರೀತಿ ಭಗವಂತನ ಜೊತೆ ಮಾತನಾಡ್ಬೇಕು. ಆವಾಗ ಭಗವಂತ ಕೂಡ ಅವನು ಡೈರೆಕ್ಟ್ ಆಗಿ ಹೈಯರ್ ಸ್ಟೇಜಸ್ ಅಲ್ಲಿ ಡೈರೆಕ್ಟ್ ಆಗಿ ಮಾತನಾಡ್ತಾನೆ. ಆದ್ರೆ ಪ್ರಾಥಮಿಕ ಸ್ಟೇಜ್ ಅಲ್ಲಿ ಡೈರೆಕ್ಟ್ ಆಗಿ ಮಾತನಾಡದಿದ್ರೂ ಸಹ ಭಾಗವತ ಕ್ಲಾಸಿನ ಮೂಲಕ ಅಥವಾ ಬೇರೆ ಭಕ್ತರ ಘಟನೆಗಳ ಮೂಲಕ, ಬೇರೆ ಸನ್ನಿವೇಶಗಳ ಮೂಲಕ ಅವನು ನಮ್ಮ ಹತ್ರ ರೆಸಿಪ್ರೊಕೇಟ್ ಮಾಡ್ತಾನೆ. ದಿಸ್ ಈಸ್ ವಂದನಂ. ಅದರಿಂದ ಆದಷ್ಟು ಪ್ರೇಯರ್ಸ್ಗಳನ್ನು, ಪ್ರಾರ್ಥನೆಗಳನ್ನು ಭಗವಂತನಿಗೆ ಮಾಡಬೇಕು. ನನಗೆ ಅದಾಗ್ತಾ ಇಲ್ಲ, ನನಗೆ ಇದಾಗ್ತಾ ಇಲ್ಲ, ನನಗೆ ದೀಕ್ಷೆಯನ್ನು ಕೊಡಿಸು, ನನಗೆ ಗುರುಗಳಿಗೆ ಶರಣಾಗಬೇಕು, ನನಗೆ ಆಧ್ಯಾತ್ಮಿಕ ಗುರುಗಳನ್ನು ತೋರಿಸು, ಐ ವಾಂಟ್ ಟು ಸರೆಂಡರ್ ಟು ಯು, ಪ್ಲೀಸ್ ಹೆಲ್ಪ್ ಮೀ ಕೃಷ್ಣ, ಸಹಾಯ ಮಾಡು, ನನಗೆ ಶುದ್ಧ ಭಕ್ತಿ ಬೇಕು, ಕೃಷ್ಣ ಪ್ರೇಮ ಬೇಕು, ನನಗೆ ಸಹಾಯ ಮಾಡು, ಈ ರೀತಿ ಕಷ್ಟ ಆಗ್ತಾ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತಾ ಇದೆ, ಈ ರೀತಿ ತುಂಬಾ ಸೆಕೆ ಇದೆ, ಇವತ್ತು ಜಾಸ್ತಿ ಸೇವೆಗಳನ್ನು ಮಾಡ್ಲಿಕ್ಕಾಗ್ಲಿಲ್ಲ, ಸಹಾಯ ಮಾಡು ಕೃಷ್ಣ. ಈ ರೀತಿ ಹೇಳ್ತಾ ಇದ್ದಾಗ ಕೃಷ್ಣ ವಿಲ್ ರೆಸಿಪ್ರೊಕೇಟ್, ಬಿಕಾಸ್ ಕೃಷ್ಣ ಈಸ್ ಎ ಪರ್ಸನ್, ಈಸ್ ಎ ಪರ್ಸನಾಲಿಟಿ. ಅವನು ವ್ಯಕ್ತಿ, ದೇವೋತ್ತಮ ಪರಮ ಪುರುಷ ಅವನು. ಸೊ ಅವನಿಗೆ ಸಂತೋಷ ಆಗ್ತದೆ, ಅವನು ಸ್ಟಾರ್ಟ್ಸ್ ರೆಸಿಪ್ರೊಕೇಟಿಂಗ್. ದಿಸ್ ಈಸ್ ವಂದನಂ.
ಸೊ ದಾಸ್ಯಂ ಅಂದ್ರೆ ಏನು? ದಾಸ್ಯಂ ಅಂದ್ರೆ ಭಗವಂತನ ಸೇವೆ. ನಾವು ಭಗವಂತನ ಸೇವೆ. ದಾಸರು ಅಂತ ನಾವು ಭಗವಂತನ ಸೇವೆಗಳನ್ನು ಮಾಡ್ತೇವೆ. ಭಗವಂತನ ಸೇವೆಗಳನ್ನು ಹೇಗೆ ಮಾಡ್ತೇವೆ? ವೈಷ್ಣವರಿಗೆ ಸೇವೆಗಳನ್ನು ಮಾಡುವುದರ ಮೂಲಕ. ಅದರಿಂದ ನಾವು ವೈಷ್ಣವರ ದಾಸ ಅಂತ ಅರ್ಥ ಮಾಡಿಕೊಂಡು ಆವಾಗ ನಾವು ಆಟೋಮ್ಯಾಟಿಕಲಿ ಕೃಷ್ಣನ ದಾಸ ಆಗ್ತೀವಿ. ಗೋಪಿ ಬರ್ತು ಪದ ಕಮಲಯೋರ ದಾಸ ದಾಸಾನುದಾಸ. ನನ್ನ ಪೊಸಿಷನ್ ಒಂದೇ ಒಂದು, ಏನು? ನಾನು ದಾಸಾನುದಾಸ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಪೊಸಿಷನ್. ನಾಹಂ ವಿಪ್ರೋ ನ ಚ ನರಪತಿ ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣಿ ನ ಚ ಗೃಹಪತಿ ನೋ ವನಸ್ತೋ ಯತಿರುವ. ಬೇರೆ ಬೇರೆ ಪೊಸಿಷನ್ಸ್ಗಳು ಇಲ್ಲ ನನಗೆ, ಬೇರೆ ಉಪಾಧಿಗಳು ಇಲ್ಲ. ನಾನು ದಾಸಾನುದಾಸ. ಸೊ ದಾಸ್ಯಂ. ಸಖ್ಯಂ ಅಂದ್ರೆ ಭಗವಂತನ ಜೊತೆ ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ಕೊ. ಹೇಗೆ ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ಕೊಳ್ತೇವೆ? ಸಂಬಂಧವನ್ನು ಮತ್ತೆ ಹೇಗೆ ಬೆಳೆಸ್ಕೊಳ್ತೇವೆ? ಅದೇ ವಂದನಂ ಮಾಡುವುದು, ಭಗವಂತನಿಗೆ ಸೇವೆಗಳನ್ನು ಮಾಡುವುದು, ವೈಷ್ಣವರಿಗೆ ಅವರನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡುವುದು. ಆವಾಗ ಕೃಷ್ಣನಿಗೆ ಅವನು ಪ್ರಸನ್ನನಾಗ್ತಾನೆ. ಇದು ಆ ರೀತಿ ಭಗವಂತನ ಜೊತೆ ಸಖ್ಯ ಏನು ಫ್ರೆಂಡ್ಶಿಪ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಗಾಢವಾಗ್ತಾ ಹೋಗ್ತದೆ. ಆತ್ಮನಿವೇದನಂ ಅಂದ್ರೆ ಶರಣಾಗುವುದು. ನಾವು ಯಾವುದೇ ಸೇವೆಗಳನ್ನು ಮಾಡಬೇಕಾದ್ರೆ ಶರಣಾಗತಿಯ ಭಾವವನ್ನು ಹೊಂದಿರಬೇಕು. ಆತ್ಮನಿವೇದನ, ಯಾವುದೇ ಶ್ರವಣಂ ಮಾಡೋದು, ಕೀರ್ತನಂ, ಸ್ಮರಣಂ, ಅರ್ಚನಂ ಏನು ಮಾಡೋದಿದ್ರು ಆತ್ಮನಿವೇದನಂ ಈ ಭಾವವನ್ನು ನಾವು ಹೊಂದಿರಬೇಕು. ಐ ಆಮ್ ಸರೆಂಡರ್ಡ್ ಕೃಷ್ಣ, ನಾನು ನಿನಗೆ ಶರಣಾಗಿದ್ದೇನೆ. ನಾನು ಏನು ತುಂಬಾ ದೊಡ್ಡ ಭಕ್ತ ಅಲ್ಲ, ಐ ಆಮ್ ಎ ಸಿಂಪಲ್ ಡಿವೋಟಿ, ಸರಳ ಭಕ್ತ. ನಾನು ತುಂಬಾ ಏನು ಅನರ್ಥಗಳು ಇದೆ, ತುಂಬಾ ಪತಿತ ಬದ್ಧ ಜೀವ. ಶ್ರೀಕೃಷ್ಣ ಚೈತನ್ಯ ಪ್ರಭು ದಯಾಕರ ಮೋರೆ ತುಮ ಬಿನ ಕೆ ದಯಾಲು. ಪತಿತ ಏನದು ಪತಿತ ಅದು ಮರ್ತೋಯ್ತು. ಅಂದ್ರೆ ನಾನು ತುಂಬಾ ಪತಿತ ಜೀವ, ನನಗೆ ಸಹಾಯ ಮಾಡು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು. ಸೊ ಈ ರೀತಿಯ ಭಾವವನ್ನು ಹೊಂದಿದ್ದು ಶರಣಾಗತಿಯ ಭಾವವನ್ನು ನಾವು ಹೊಂದಿರಬೇಕು. ಸೊ ಈ ರೀತಿಯ ಅಭಿಧೇಯ ಪ್ರಾಸೆಸ್ಗಳನ್ನು ಮಾಡಿ ನಾವು ಏನ್ ಮಾಡ್ತೇವೆ? ನಮ್ಮನ್ನು ಟ್ರೈನ್ ಮಾಡ್ಕೊಳ್ತೇವೆ. ವಾಟ್ ಇಸ್ ದ ಟ್ರೈನಿಂಗ್? ಆಕ್ಚುಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಏನಾಗ್ತದೆ? ಯಾತಕ್ಕಾಗಿ ಟ್ರೈನಿಂಗ್ ಮಾಡಬೇಕು? ಈ ಸಚಿನ್ ತೆಂಡೂಲ್ಕರ್ ಅಥವಾ ಈ ವಿರಾಟ್ ಕೊಹ್ಲಿ ಎಲ್ಲ ಅವರು ಡೈರೆಕ್ಟ್ ಆಗಿ ವರ್ಲ್ಡ್ ಕಪ್ ಟೂರ್ನಮೆಂಟಿಗೆ ಹೋಗ್ತಾರಾ? ಇಲ್ಲ ಪ್ರಭುಜಿ, ಇಲ್ಲ. ಏನ್ ಮಾಡ್ತಾರ ಅವರು? ಟ್ರೈನಿಂಗ್ ಮಾಡ್ಬೇಕು, ಫಸ್ಟ್ ಟ್ರೈನಿಂಗ್ ಮಾಡಿ. ಏನ್ ಮಾಡ್ತಾರೆ? ನಮ್ ಗುರಿ ಮುಟ್ಟೋದಕ್ ಸಾಧ್ಯ ಆಗತ್ತೆ. ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಏನ್ ಮಾಡ್ತಾರೆ? ವರ್ಲ್ಡ್ ಕಪ್ ಪ್ರಾಕ್ಟೀಸ್. ಮ್ಯಾಚ್ ಆಡೋದು ಅಭ್ಯಾಸ ಮಾಡ್ತಾರೆ. ಏನ್ ಮಾಡ್ತಾರೆ? ಬೇರೆ ಬೇರೆ ಬೌಲರ್ಸ್ ಗಳು ಬೌಲ್ ಮಾಡ್ತಾರೆ. ಅಭ್ಯಾಸ, ಇವರು ಬೇರೆ ಬೇರೆ ರೀತಿಯಲ್ಲಿ ಹೊಡಿಲಿಕ್ಕೆ ಅಭ್ಯಾಸ ಮಾಡ್ತಾರೆ, ಬೇರೆ ಬೇರೆ ಫೀಲ್ಡ್. ಅದೇ ರೀತಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಅಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದು, ಅದಕ್ಕೆ ಇಲ್ಲಿ ಅಭ್ಯಾಸ ಮಾಡುವುದು. ಇಲ್ಲಿ ನಮಗೆ ಬೇರೆ ಬೇರೆ ಆಸೆಗಳನ್ನು ಹೊಂದಿದ್ರೆ, ಈಗ ಉದಾಹರಣೆಗೆ ತುಂಬಾ ಭೌತಿಕ ಆಸೆಗಳು, ಏನು ಕಾಮದ ಆಸೆ ಇದೆ, ಅದನ್ನೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಅದಕ್ಕೆ ಎಲ್ಲೋ ಇಲ್ಲ. ಶಿಲಾ ಪ್ರಭುಪಾದರು ಏನು ಹೇಳಿದ್ರು? ದೇರ್ ಇಸ್ ನೋ ಸೆಕ್ಸ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಲೋಕದಲ್ಲಿ ದೇರ್ ಇಸ್ ನೋ ಸೆಕ್ಸ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಸೊ ಆ ಸೆಕ್ಷುವಲ್ ಡಿಸೈರ್ಸ್ ಇದೆ, ಅದು ಭೌತಿಕ ಲೋಕದಲ್ಲೇ ಅದನ್ನು ಪೂರೈಸಲಿಕ್ಕೆ ಸಾಧ್ಯ. ಆದ್ರಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಬೇಕಾದ್ರೆ ವಿ ಹ್ಯಾವ್ ಟು ಓವರ್ಕಮ್ ದಟ್. ಅದಕ್ಕೆ ತರಬೇತಿಯನ್ನು ಪಡಿಬೇಕು. ಹೌ ಟು ಬಿಕಮ್ ಫ್ರೀ ಫ್ರಮ್ ಸೆಕ್ಷುವಲ್ ಡಿಸೈರ್ಸ್. ಕಾಮದಿಂದ ಹೇಗೆ ನಾವು ಮುಕ್ತರಾಗುವುದು? ಯಾಕಂದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ಅಲ್ಲಿ ನೆಲೆಸಬೇಕಾದ್ರೆ ಆಧ್ಯಾತ್ಮಿಕ ಲೋಕ ಹೇಗಿದೆ ಅದರ ಪ್ರಕಾರ ನಾವು ನಡಿಬೇಕು. ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಹೇಗೆ ತೆಂಡೂಲ್ಕರ್ ಅವನು ಸಿಕ್ಸರ್ ಹೊಡಿಬೇಕಂದ್ರೆ ಪ್ರಾಕ್ಟೀಸ್ ಇಲ್ಲಿ ಮಾಡ್ಬೇಕು. ಸಿಕ್ಸರ್ ಹೊಡಿಲಿಕ್ಕೆ ಪ್ರಾಕ್ಟೀಸ್ ಸೆಷನ್ಸ್ಗಳಲ್ಲಿ ಅದನ್ನೇ ಇಲ್ಲಿ ಪ್ರಾಕ್ಟೀಸ್ ಮಾಡುವುದು. ಏನು? ಚೇತೋ ದರ್ಪಣ ಮಾರ್ಜನಂ
ಭವಮಹಾಧಾವಾಗ್ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ. ಪ್ರತಿ ಸಲ ಇದನ್ನೇ ನಾವು ಹೇಳ್ತೀವಿ, ಏನು? ಚೇತೋದರ್ಪಣ ಮಾರ್ಜನ. ಹೃದಯ ಶುದ್ಧವಾಗಬೇಕು. ಈಗ ಆ ಕನ್ನಡಿಯಲ್ಲಿ ಎಷ್ಟೊಂದು ಧೂಳು ಕೂತಿದೆ. ನರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಬೇರೆ ಭಕ್ತರನ್ನು ನೋಡಿದ್ರೆ ಕೆಲವೊಮ್ಮೆ ಮಾತ್ಸರ್ಯ ಬರ್ತದೆ, ಅಥವಾ ಕೆಲವೊಮ್ಮೆ ತಂದೆ ತಾಯಿಗಳ ಮೇಲೆ, ಗಂಡನ ಮೇಲೆ, ಹೆಂಡತಿಯ ಮೇಲೆ ಸಿಟ್ಟು ಬರ್ತದೆ. ಇದೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಇಟ್ಸ್ ನಾಟ್ ಅಲೌಡ್. ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಹೋಗಿ ಮಧುಮಂಗಲನ ಜೊತೆ ಫೈಟಿಂಗ್ ಮಾಡಿ ಅಥವಾ ಇದು ಈ ರೀತಿ ನಾನು ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ಸಿಟ್ಟನ್ನು ಅಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅಥವಾ ನಾನು ಶ್ರೀಧಾಮಸಕನನ್ನು ನೋಡಿದ ತಕ್ಷಣ ನನ್ನ ಮಾತ್ಸರ್ಯ ಭಾವವನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ ಆಧ್ಯಾತ್ಮಿಕ ಲೋಕ. ಆದ್ರಿಂದ ಅಲ್ಲಿ ಹೇಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇಲ್ಲ, ಅದನ್ನು ಇಲ್ಲೇ ಅಭ್ಯಾಸ ಮಾಡಬೇಕು. ಐ ಆಮ್ ಫ್ರೀ ಫ್ರಮ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ಟ್ರೈನಿಂಗ್ ಸೆಷನ್. ಏನು ನಾನು ಅಲ್ಲಿ ವಿಶ್ವಕಪ್ ಅಲ್ಲಿ ಹೇಗೆ ಸಿಕ್ಸರ್ ಹೊಡಿಬೇಕಂತ ಅದನ್ನು ನಾನು ಇದೇ ಇಲ್ಲಿ ಸಿಕ್ಸರ್ ಹೊಡಿಲಿಕ್ಕೆ ಅಭ್ಯಾಸ ಮಾಡ್ತೇನೆ. 1ನೇ ಬಾಲ್ 6 ಹೊಡಿಲಿಕ್ಕೆ ಆಗ್ಲಿಲ್ಲ, ಬೋಲ್ಡ್ ಆಗಿದೆ, ಔಟ್ ಆಗಿದೆ. 2ನೇ ಬಾಲ್ ಮಿಸ್ ಆಯ್ತು. ಸೊ ಅದೇ ರೀತಿ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅದನ್ನು ಅಭ್ಯಾಸ ಮಾಡಿ ಮಾಡಿ ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಹೇಗಿರಬೇಕು? ಶುದ್ಧ ಭಾವದಲ್ಲಿ ಇರಬೇಕು. ಅದನ್ನೇ ನಾವು ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಮಂಗಲಾರತಿಯಿಂದ ಬ್ರಹ್ಮಮುಹೂರ್ತದಿಂದ ಅಭ್ಯಾಸ, ದಿನದ ರಾತ್ರಿ ಮಲಗುವ ತನಕ ಅದನ್ನೇ ಅಭ್ಯಾಸ ಮಾಡುವುದೇನು? ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡಿ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಮುಕ್ತರಾಗ ಸಂಪೂರ್ಣವಾಗಿ ಶುದ್ಧರಾದಾಗ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಸಿಗ್ತದೆ. ಕೃಷ್ಣ ಪ್ರೇಮ ಸಿಕ್ಕಿದಾಗ ಹೃದಯ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ. ಆವಾಗ ಆಧ್ಯಾತ್ಮಿಕ ಲೋಕಕ್ಕೆ ನಮ್ಗೆ ಹಾಕಿದ್ರೆ ಅಲ್ಲಿ ಸಹ ನಾವು ಏನ್ ಮಾಡ್ತೇವೆ? ಪ್ರೇಮವನ್ನು ಹೊಂದಿರ್ತೇವೆ. ಕಾಮ ಇಲ್ಲ, ಕ್ರೋಧ ಇಲ್ಲ, ಮದ ಇಲ್ಲ, ನಾನೇ ದೊಡ್ಡ ಭಕ್ತ, ನಾನೇ ಸ್ಪೆಷಲ್ ಭಕ್ತ, ಆ ರೀತಿಯ ಮದ ಇಲ್ಲ. ನಾನು ದಾಸ, ಅನುದಾಸ. ಸೊ ಇದೆಲ್ಲ ಈಗ ಪ್ರಾಕ್ಟೀಸ್, ತರಬೇತಿ. ಆದ್ರಿಂದ ಅಭಿಧೇಯ ಜ್ಞಾನ ಎಂದರೆ ಏನು? ಅಭಿಧೇಯ ಜ್ಞಾನ ಅಂದ್ರೆ ಭಕ್ತಿ ಸೇವೆಯನ್ನು ಹೇಗೆ ಅಭ್ಯಾಸ ಮಾಡುವುದು, ನಾನು ಹೇಗೆ ಗುರುಗಳ ಅಡಿಯಲ್ಲಿ ನಾನು ತರಬೇತಿಯನ್ನು ಪಡೆಯುವುದು. ಮತ್ತೆ ಇದು 2 ದಯವಿಟ್ಟು ಯಾರಾದ್ರೂ ಓದಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಅಭಿಧೇಯ ಜ್ಞಾನ ಅಂದ್ರೆ ಏನು? ಅಲ್ಲಿಂದ ಓದಿ. ಅಭಿಧೇಯ ಜ್ಞಾನ ಭಕ್ತಿ ಸೇವೆಯನ್ನು ಹೇಗೆ ಅಭ್ಯಾಸ ಮಾಡುವುದು, ಸಾಧನವನ್ನು ಹೇಗೆ ಅಭ್ಯಾಸ ಮಾಡುವುದು, ಮತ್ತು ಸೇವೆ ಮಾಡುವುದು ಹೇಗೆ, ಮತ್ತು ಸದಾಚಾರಗಳನ್ನು ಹೇಗೆ ಅಭ್ಯಾಸ ಮಾಡುವುದು. ಸೊ ಇದು ಅಭಿಧೇಯ ಜ್ಞಾನ. ಸೊ ನಾವು ಶುದ್ಧನಾಮ ಸ್ತರಕ್ಕೆ ಏರ್ಬೇಕಾದ್ರೆ ನಮಗೆ ಸಂಬಂಧ ಜ್ಞಾನ ಮತ್ತು ಅಭಿಧೇಯ ಜ್ಞಾನ ಇದೆರಡೂ ಪರ್ಫೆಕ್ಟ್ ಆಗಿ ನಾವು ಮಾಡಬೇಕು. ಸೊ ಸಾಧನವನ್ನು ಅಭ್ಯಾಸ ಮಾಡುವುದು ಹೇಗೆ? ಸಾಧನದಲ್ಲಿ 2 ವಿಧ: ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯನ್ನೇ ಒಬ್ನು ಪ್ರೇಮದ ಸ್ತರಕ್ಕೆ ತನಕ ಮಾಡ್ಕೊಂಡು ಹೋದ್ರೆ ಅವನು ವೈಕುಂಠಕ್ಕೆ ಹೋಗ್ತಾನೆ. ಆದರೆ ಗೋಲೋಕ ವೃಂದಾವನಕ್ಕೆ ಹೋಗುವವರು ಆಸಕ್ತಿ ಸ್ತರದ ನಂತರ ರುಚಿ ಸ್ಟೇಜ್ ತನಕ ವೈದಿ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡ್ತಾರೆ. ಆಮೇಲೆ ಆಸಕ್ತಿಯ ನಂತರ ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡ್ತಾರೆ. ಸಂಪೂರ್ಣ ರಾಗ ಭಕ್ತಿಯನ್ನು ಅಭ್ಯಾಸ ಮಾಡಿದ ತಕ್ಷಣ ಅವನು ಗೋಲಕ ವೃಂದಾವನಕ್ಕೆ ಹೋಗ್ತಾನೆ. ಇದು ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನೋಡಿದ್ವಿ. ಯಾರಿಗೆ ನೆನಪಿದೆ? ರಾಗಾನುಗ ಸಾಧನ ಭಕ್ತಿಯನ್ನು ಹೇಗೆ ಅಭ್ಯಾಸ ಮಾಡ್ತೇವೆ? ನಾವು ಲೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲೂ ನೋಡಿದ್ವಿ, ಉಪದೇಶಾಮೃತ ಮತ್ತು ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ಸಹ ನೋಡಿದ್ವಿ. ರಾಗಾನುಗ ಸಾಧನ ಭಕ್ತಿಯನ್ನು ಹೇಗೆ ಅಭ್ಯಾಸ ಮಾಡ್ತೇವೆ? ಯಾರಿಗೆ ನೆನಪಿದೆ? ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಏನು? ತನ್ನಿಚ್ಛೆಗೆ ತಾನೇ ಭಗವಂತ ಮೇಲೆ ಪ್ರೀತಿಯಿಂದ ಮಾಡೋದು. ಇದ್ರಲ್ಲಿ ಯಾವ ನಿಯಮ ರೂಲ್ಸ್ ಅಷ್ಟೇನ್ ಪಾಲನೆ ಮಾಡಲ್ಲ. ಅದು ಸ್ಪಾಂಟಾನಿಯಸ್ ಅಟ್ರಾಕ್ಷನ್. 5 ರಸಗಳು ಇದೆ. ಸಂತರಸ, ದಸ್ಯರಸ,
ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಒಬ್ಬ ಭಕ್ತ ತತ್ಕ್ಷಣವೇ ಸ್ಪಾಂಟೇನಿಯಸ್ಲಿ ಒಂದು ರಸಕ್ಕೆ ಅಟ್ರಾಕ್ಟ್ ಆಗ್ತಾನೆ. ಏನು? ಸಖ್ಯ ರಸ ಅಥವಾ ದಾಸ್ಯ ರಸ, ಅದಕ್ಕೆ ಆಕರ್ಷಿತನಾಗ್ತಾನೆ. ಸ್ಪಾಂಟೇನಿಯಸ್, ನ್ಯಾಚುರಲ್, ಸ್ವಾಭಾವಿಕವಾಗಿ. ಏನು? ಇದಕ್ಕೆ ನಾವು ಒಂದು ಉದಾಹರಣೆ ಏನು ಕೊಟ್ಟಿದ್ವಿ? ಇದನ್ನು ಕೃತಕವಾಗಿ ಅನುಸರಿಸಬಾರದು. ನಾವು ವೃಂದಾವನದಲ್ಲಿ ನೋಡ್ತೇವೆ, ಇಫ್ ಯು ಆರ್ ನಾಟ್ ಕೇರ್ಫುಲ್, ಏನು ವೃಂದಾವನದಲ್ಲಿ ಗೋಪಿ ಭಾವ ಅಂತ ಮೇಲು ಅವರು ಅನುಕರಣೆ. ಸೀರೆಗಳನ್ನು ಉಟ್ಕೊಂಡಿರ್ತಾರೆ. ಸಹಜಿ ಅನುಕರಣೆ ಮಾಡಿ. ಸಹಜಿಯಾಸ್ ಆ ರೀತಿಯಲ್ಲ, ಸ್ವಾಭಾವಿಕವಾಗಿ ಒಂದು ರಸಕ್ಕೆ ಆಕರ್ಷಿತನಾಗ್ತಾನೆ. ಮತ್ತು ರಾಗಾತ್ಮಿಕ ಭಕ್ತರ ಅವರಿಗೆ ಆಕರ್ಷಿತನಾಗಿ ಅವರನ್ನು ಅನುಸರಿಸ್ತಾ ಆ ಭಾವವನ್ನು ಬೆಳೆಸ್ಕೊಳ್ತಾರೆ. ಉದಾಹರಣೆ, ಸಖ್ಯ ರಸದಲ್ಲಿ ಯಾರು? ಶ್ರೀಧಾಮ, ಸುಧಾಮ, ಮಧುಮಂಗಲ, ಶೋಕಕೃಷ್ಣ. ದಾಸ್ಯ ರಸದಲ್ಲಿ ರಕ್ತಕ, ಚಿತ್ರಕ, ಇದನ್ನೆಲ್ಲ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನೋಡಿದ್ವಿ. ಐ ಡೋಂಟ್ ವಾಂಟ್ ಟು ಗೋ ಡೀಪ್, ಬಟ್ ರಾಗಾನುಗ ಸಾಧನ ಭಕ್ತಿ. ಸೊ ವಾತ್ಸಲ್ಯ ರಸದಲ್ಲಿ ಯಶೋಧ ಮಾತಾ, ನಂದ ಮಹಾರಾಜ್, ಉಪನಂದ ಇವರಿಗೆ ಆಕರ್ಷಿತನಾಗ್ತಾನೆ. ಮಾಧುರ್ಯ ರಸದಲ್ಲಿ ಅಷ್ಟಸಖಿಗಳು, ರಾಧಾರಾಣಿ, ಲಲಿತಾ, ವಿಶಾಖ, ಸೊ ಇವರಿಗೆ ಆಕರ್ಷಿತನಾಗ್ತಾನೆ. ಸೊ ರಾಗಾನುಗ ಸಾಧನ ಭಕ್ತಿ, ರಾಗಾತ್ಮಿಕ ಭಕ್ತರ ಅವರಿಗೆ ಅನುಸರಿಸ್ತಾ ಗೋಲೋಕ ವೃಂದಾವನಕ್ಕೆ ಹೋಗ್ಬೋದು. ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡಿ. ಆಮೇಲೆ ಸಾಧನ ಭಕ್ತಿ ಇದರಲ್ಲಿ 2. ಸೊ ಪವಿತ್ರ ನಾಮಗಳನ್ನು ನಾವು ಎರಡು ಸಾಧನ ಅಭ್ಯಾಸ. ಶ್ರವಣ, ಇದನ್ನು ಏನ್ ನೋಡಿದ್ವಿ? ಶ್ರವಣದಲ್ಲಿ 2 ವಿಧ. ಏನು? ಪವಿತ್ರ ದಿವ್ಯ ನಾಮಗಳನ್ನು ಕೇಳುವುದು, ಮತ್ತೆ ಇನ್ನೊಂದು ಶ್ರೀಮದ್ ಭಾಗವತವನ್ನು ಕೇಳುವುದು. ಇದು 2 ಸಾಧನ ಆಗ್ತದೆ. ಪ್ರಪ್ರಥಮವಾಗಿ ಇದು ವೈದಿ ಸಾಧನದಲ್ಲಿ ನಾವು ಇದನ್ನು ಸಾಧನ ಅಭ್ಯಾಸವನ್ನಾಗಿ ಮಾಡ್ತೇವೆ. ಯಾಕಂದ್ರೆ ನಮ್ಗೆ ದೇರ್ ಇಸ್ ನೋ ಟೇಸ್ಟ್. ಏನು? ಜಾಂಡೀಸ್ ಆಗಿದೆ, ಶುಗರ್ ಕೇನ್ ಜ್ಯೂಸ್ ಕೊಟ್ರೆ ಕಹಿ ಅನ್ನಿಸ್ತಾ ಇದೆ. ಪಿತ್ತೋಪತಪ್ತ ರಸನಸ್ಯ ನ ರೋಚಿಕಾನ್, ಇದು ಉಪದೇಶಾಮೃತದಲ್ಲಿ ನಾವು ನೋಡಿ. ಸೊ ಜಾಂಡೀಸ್ ಆಗಿದೆ, ನಾಮವನ್ನು, ದಿವ್ಯ ನಾಮ ತುಂಬಾ ರುಚಿಯಾಗಿದೆ, ಆದ್ರೆ ನಮ್ಗೆ ಕಹಿಯಾಗಿ ಕಾಣಿಸ್ತದೆ. ಯಾವಾಗ ಜಪವನ್ನು ಮುಗಿಸಿ ಸೈಡಿಗೆ ಇಡೋಣ ಜಪಮಾಲೆ ಅನ್ನಿಸ್ತದೆ. ಅದಕ್ಕಾಗಿ ಶುಗರ್ ಕೇನ್ ಅನ್ನು ತೆಗೆದುಕೊಳ್ತಾ ಇರಬೇಕು, ಜಾಂಡೀಸ್ ಹೋಗ್ತದೆ. ಸೊ ಅದೇ ರೀತಿ ನಾಮವನ್ನು ತೆಗೆದುಕೊ. ನಾಮ ಇದರಲ್ಲಿ 5 ಸ್ತರಗಳು ಯಾವುದು? ಇದನ್ನು ಓದಿ ದಯವಿಟ್ಟು. ಇಷ್ಟು ಯಾರಾದ್ರೂ ನಾಮಪರಾಧ. ಓದಿ ಮಾತಾಜಿ. ಓದಿ ಮಾತಾಜಿ. ನಾಮಭಾಸ, ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ. ಪವಿತ್ರ ನಾಮವನ್ನು ಬೆಳೆಸುವ ಸಾಧನೆಯ ಅಭ್ಯಾಸ. ಶ್ರೀಮದ್ ಭಾಗವತವನ್ನು ಕೇಳುವ ಸಾಧನ ಅಭ್ಯಾಸ. ಸೊ ಇದರಲ್ಲಿ ನಾಮ ಅಪರಾಧ, ನಾಮಭಾಸ, ಶುದ್ಧ ನಾಮ. ನಾವೀಗ ನಮ್ಗೆ ಪ್ರಶ್ನೆ ಬರ್ಬೋದು, ಶುದ್ಧ ನಾಮ ಮತ್ತು ಪ್ರೇಮ ನಾಮಕ್ಕೆ ಏನು ವ್ಯತ್ಯಾಸ ಏನಿದೆ? ಶುದ್ಧ ನಾಮನ ನಾವು ಕೇಳಿಸ್ಕೊಬೇಕು, ಚೆನ್ನಾಗ್ ಮಾಡ್ಬೇಕು, ಆ ಭಾವನೆಯಲ್ಲಿ ಮಾಡ್ತೀವಿ. ಪ್ರೇಮ ನಾಮ ಅಂದ್ರೆ ಅದು ತಾನಾಗೇನೆ ಭಗವಂತನ ಮೇಲೆ ಅನುರಾಗದಿಂದ ಕೆಲವೊಂದ್ಸರಿ ಕಣ್ಣಿನಿಂದ ನೀರ್ ಸುರಿಬಹುದು, ಅದು ಭಾವನಾಮ. ಕಣ್ಣಿನಿಂದ ನೀರು ಸುರಿಯುವುದು ಅದೆಲ್ಲ ಭಾವನಾಮ. ನಯನಂ ಗಲದ ಶ್ರುದಾಯ ಧಾರಯ ವದನಂ ಗದ್ಗದ ಹೃದಯ, ಅದು ಭಾವನಾಮ. ಅದೇ ತುಂಬಾ ಗಾಢವಾಗಿ, ತುಂಬಾ ಡೀಪ್ ಇಂಟೆನ್ಸಿಟಿ, ತೀಕ್ಷ್ಣವಾದ ಇಂಟೆನ್ಸಿಟಿ ಆದಾಗ ಪ್ರೇಮನಾಮ. ಸೊ ಶುದ್ಧನಾಮ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನೋಡೋಣ. ಶುದ್ಧನಾಮ ಮತ್ತು ಭಾವನಾಮ, ಪ್ರೇಮನಾಮಕ್ಕೆ ಏನು ವ್ಯತ್ಯಾಸ? ಅವಿದ್ಯೆ, ಅನರ್ಥ ಮತ್ತು ಅಪರಾಧ 3 ವಿಷಯಗಳು ಇದೆ. ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೇಳ್ತೇನೆ. 3 ವಿಷಯಗಳು ಯಾವುದು? ಅವಿದ್ಯೆ, ಅನರ್ಥ, ಅಪರಾಧ. ನಾಮಾಪರಾಧ ಸ್ಟೇಜ್ ಅಲ್ಲಿ ಏನಿರ್ತದೆ? ನಾಮಾಪರಾಧದಲ್ಲಿ ನಾವು
ಕೆಲಸ ಮಾಡ್ತಾ ಜಪ ಮಾಡೋದು, ಒಂದ್ ಕೈಲಿ ಜಪ ಮಾಡ್ತಾ ಇರ್ತೀವಿ, ಒಂದ್ ಕೈಲಿ ಏನೋ ಕೆಲಸ ಮಾಡ್ತಾ ಇರ್ತೀವಿ. ಮತ್ತೆ ಅದನ್ನು ಮನಸ್ಸಲ್ಲಿ ಶಾಸ್ತ್ರದ ಪ್ರಕಾರ ಹೇಗೆ ಹೇಳ್ತೇವೆ? ಮೂರು ಇರ್ತದೆ ನಾಮಾಪರಾಧ ಸ್ಟೇಜ್. ಅನರ್ಥನೂ ಇದೆ, ಅಪರಾಧನೂ ಇದೆ, ಅವಿದ್ಯೆನೂ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಾಮಾಭಾಸಲ್ಲಿ ಏನಾಗ್ತದೆ, ಆಮೇಲೆ ಶುದ್ಧ ನಾಮಸ್ತರಗಳಲ್ಲಿ ಏನಾಗ್ತದೆ. ಸೊ ಅದನ್ನು ಪ್ರೇಮನಾಮ ಸಂಪೂರ್ಣವಾಗಿ ಅವಿದ್ಯೆ, ಅನರ್ಥ ಮತ್ತು ಅಪರಾಧ ಸಂಪೂರ್ಣವಾಗಿ ಮುಕ್ತನಾದಾಗ ಪ್ರೇಮನಾಮ ಜಪ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನ ಕ್ಲಾಸಲ್ಲಿ ಕಾಮ ಹೇಗೆ ಹೃದಯವನ್ನು ಶುದ್ಧೀಕರಣ ಮಾಡಬೇಕು ಅದನ್ನು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್. ಸೊ ನಾವು ಇದನ್ನೆಲ್ಲ ಯಾತಕ್ಕಾಗಿ, ಈಗ ಪ್ರಶ್ನೆಗಳು ಇದೆಯಾ ಯಾರಿಗಾದ್ರೂ? ಪ್ರಶ್ನೆ, ಕಮೆಂಟ್ಸ್ ಇಲ್ಲ ಅಂದ್ರೆ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಒಂದೆರಡು. ನಾವು ಇದನ್ನೆಲ್ಲ ಯಾತಕ್ಕಾಗಿ, ಯಾರಿಗಾದ್ರೂ ಪ್ರಶ್ನೆಗಳು ಇದೆಯಾ? ಇಲ್ಲ. ಓಕೆ, ಈಗ ನನ್ನ ಪ್ರಶ್ನೆ, ಇದನ್ನ ಯಾಕೆ ನಾವು ಇದು ನಿರಂತರ ಪ್ರಭುಜಿ, ಇದು ನಿರಂತರ ಧ್ಯಾನ ಮಾಡದ ಮಹಾಮಂತ್ರವನ್ನು ಹೇಗೆ ಹೇಳಬೇಕು ಅಂತ ನೀವು ಸ್ಟಾರ್ಟ್ ನಮ್ದು. ಮಹಾಮಂತ್ರವನ್ನು ಹೇಗೆ ಹೇಳಬೇಕು? ಅದನ್ನೇ ನಾವು ಈಗ ನೋಡ್ತಾ ಇದ್ದೇವಲ್ಲ ಈ ಸೀರೀಸ್ ಎಲ್ಲ. ನಾವು ಮಹಾಮಂತ್ರವನ್ನು ತಪ್ಪು ವಿಧದಲ್ಲಿ ಹೇಗೆ ಮಾಡ್ತಾರೆ ಕೆಲವರು, ಅದನ್ನು ನೋಡಿದ್ವಿ. ಆಮೇಲೆ ಸರಿಯಾಗಿ ಹೇಗೆ ಮಾಡ್ಲಿಕ್ಕೆ ಯಾವ ವಿಧಾನಗಳನ್ನು ಮಾಡಬೇಕು ಅದನ್ನು ನೋಡಿದ್ವಿ. ಈಗ ನಾವು ಈ ಪರಿಪೂರ್ಣತೆಯ 3 ಹಂತ ಮಹಿಮೆಗಳನ್ನು ಅರ್ಥ ಮಾಡ್ಕೊಂಡ್ವಿ. ನಾಮ ತತ್ವಗಳು ಕ್ಲಿಯರ್ ಆಗ್ಬೇಕು. ನಾಮದ ಗ್ಲೋರಿಗಳು, ನಾಮ ಸಾಮಾನ್ಯ ಅಲ್ಲ, ಅದು ದೇವೋತ್ತಮ ಪರಮ ಪುರುಷನಿಂದ ಅಭಿನ್ನ, ಇದೆಲ್ಲ ಅರ್ಥ ಆಗ್ಬೇಕು. ಇದನ್ನೆಲ್ಲ ನಾವು ಯಾಕೆ ತತ್ವತಃ ಯಾಕೆ ಅರ್ಥ ಮಾಡ್ಕೊಳ್ತಾ ಇದ್ದೇವೆ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜ್ಞಾನ ತತ್ವತಃ ನಾಮತತ್ವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಶುದ್ಧ ನಾಮಸ್ತರದಿಂದ ಮೇಲೆ ಏರ್ಲಿಕ್ಕಾಗ್ತದೆ. ಇಲ್ದಿದ್ರೆ ನಾವು ನಾಮಾಭಾಸದಲ್ಲೇ ಇರ್ತೀವಿ. ಅದಕ್ಕಾಗಿ ನಾವು ದೀಕ್ಷೆಯನ್ನು ಪಡೆದರೆ ಮಾತ್ರ ನಾವು ಶುದ್ಧ ನಾಮಸ್ತರಕ್ಕೆ ಏರ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಾವು ದೀಕ್ಷೆಯನ್ನು ಪಡೆಯುವ ತನಕ ಜನ್ಮಾಂತರಗಳಲ್ಲಿ ನಾವು ನಾಮಾಪರಾಧ ಮ್ಯಾಕ್ಸಿಮಮ್ ನಾಮಾಭಾಸ ಸ್ತರಕ್ಕೆ ಬರ್ಬೋದು, ಶುದ್ಧ ನಾಮಸ್ತರಕ್ಕೆ ಏರ್ಲಿಕ್ಕೆ ಆಗುದು. ಶುದ್ಧ ನಾಮಸ್ತರಕ್ಕೆ ಏರ್ಬೇಕಾದ್ರೆ ಒಬ್ಬನಿಗೆ ದೀಕ್ಷೆ ಅಗತ್ಯ ಇದೆ. ಅದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡು. ಪ್ರಶ್ನೆ ಏನಿತ್ತು ಮಾತಾಜಿ? ಮರ್ತೋಯ್ತು. ಸೊ ಅದೇ, ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪ ಮಾಡಬೇಕು, ಸೊ ಅದನ್ನೇ ನಾವು ನೋಡ್ತಾ ಇದ್ದೇವೆ. ತಪ್ಪು ವಿಧಾನ ನೋಡಿದ್ವಿ, ಆಮೇಲೆ ಹೇಗೆ ತಿದ್ದುಕೊಳ್ಬೇಕು ಅದನ್ನು ನೋಡಿದ್ವಿ. ಈಗ ಪರಿಪೂರ್ಣತೆಯ 3 ಹಂತಗಳನ್ನು ಯಾಕೆ ನೋಡ್ತಾ ಇದ್ದೇವೆ? ಯಾಕೆ ಪರಿಪೂರ್ಣತೆಯ 3 ಹಂತಗಳನ್ನು ನೋಡ್ತಾ ಇದ್ದೇವೆ? ಇದು ಯಾಕೆ ಬೇಕು ಪ್ರಭುಜಿ? ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಮತ್ತು ಹರಿನಾಮಕ್ಕೆ ಏನ್ ಸಂಬಂಧ ಇದೆ? ಪ್ರೇಮ ಪಡೆಯೋದಿಕ್ಕೆ ಇದೆಯಾ? ಸೊ ನಾನೇನು ಹೇಳಿದೆ, 5 ಸ್ತರದ ನಾಮಗಳು ಇದೆ. ಇಲ್ಲಿ ನೋಡಿ, 5 ಸ್ತರದ ನಾಮಗಳು ಇದೆ. ನಾಮಾಪರಾಧ, ನಾಮಭಾಸ, ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ. ಶುದ್ಧ ನಾಮ ಮತ್ತು ಭಾವನಾಮ, ಪ್ರೇಮನಾಮ ಮಾಡಬೇಕಾದ್ರೆ ಒಬ್ಬನಿಗೆ ದೀಕ್ಷೆ ಬೇಕೇ ಬೇಕು. ಇಟ್ಸ್ 100% ರಿಕ್ವೈರ್ಡ್. ಒಬ್ನು ಶುದ್ಧ ನಾಮಸ್ತರಕ್ಕೆ ಏರ್ಬೇಕಾದ್ರೆ ಒಬ್ನು ದೀಕ್ಷೆಯನ್ನು ಪಡಿಲೇಬೇಕು. ಇಲ್ದಿದ್ರೆ ಅವನು ನಾಮಾಪರಾಧ, ನಾಮಾಭಾಸ ಸ್ತರದಲ್ಲೇ ಇರ್ತಾನೆ. ಅದು ಯಾಕೆ ಅದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಆದ್ರೆ ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊ. ಸೊ ಸರೆಂಡರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಶುದ್ಧ ನಾಮ ಸ್ತರಕ್ಕೆ ಏರ್ಬೇಕಾದ್ರೆ ನಾವು ಸಂಬಂಧ ಜ್ಞಾನ ಅಂದ್ರೆ ಏನು, ದೀಕ್ಷೆ ಯಾತಕ್ಕಾಗಿ ಇಂಪಾರ್ಟೆಂಟ್ ಇದೆ, ಅಭಿಧೇಯ ಜ್ಞಾನ ಅಂದ್ರೆ ಏನು, ತರಬೇತಿ ಯಾತಕ್ಕಾಗಿ ಬೇಕು, ಶಿಕ್ಷಾ ಗುರುಗಳಿಗೆ ಯಾಕೆ ನಾವು ಶರಣಾಗಬೇಕು, ಶಿಕ್ಷಾ ಗುರುಗಳ ಅಂಡರ್ ಟ್ರೈನಿಂಗ್ ಯಾಕೆ ಪಡಿಬೇಕು,
ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಶುದ್ಧ ನಾಮಸ್ತರಕ್ಕೆ ಇರ್ಲಿಕ್ಕಾಗ್ತದೆ. ಒಂದು ನೆನ್ಪಿಟ್ಕೊಳ್ಬೇಕೇನು ಅಂದ್ರೆ ಶುದ್ಧ ನಾಮ ಒಬ್ಬ ಶುದ್ಧ ಭಕ್ತನ ಕೃಪೆಯಿಂದ ಮಾತ್ರ ನಮಗೆ ಜಪ ಮಾಡಲಿಕ್ಕೆ ಸಾಧ್ಯ ಇದೆ. ಓನ್ಲಿ ಬೈ ದ ಮರ್ಸಿ ಆಫ್ ಎ ಪ್ಯೂರ್ ಡಿವೋಟಿ ವಿ ಕ್ಯಾನ್ ಚಾಂಟ್ ಪ್ಯೂರ್ ಹೋಲಿ ನೇಮ್, ಶುದ್ಧ ನಾಮ. ಅದನ್ನೆಲ್ಲ ಮುಂದಿನ ಕ್ಲಾಸಲ್ಲಿ ನೋಡೋಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಇದು ಹಾ, ಶ್ರೀಕೃಷ್ಣನ ಸ್ಮರಣೆಗೆ 5 ಹಂತಗಳಂತ ಹೇಳ್ತೀವಲ್ಲ, ಅವು ಹ್ಮ್. ಸ್ಮರಣೆ, ತಲ್ಲೀನತೆ, ಧ್ಯಾನ, ನಿರಂತರ ಧ್ಯಾನ, ಸ್ಮರಣೆ, ಸಮಾಧಿ. ಈ ಸಮಾಧಿ ಹೌದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ರಭುಜಿ. ಓಕೆ, ಇದು ಸಮಾಧಿ ಅಂದ್ರೆ 24 ಗಂಟೆಗಳ ಕಾಲ ಭಗವಂತನ ನೆನಪು ಇರುವುದು, ಇದು ಸಮಾಧಿ. ಕೃಷ್ಣ ಪ್ರಜ್ಞೆ 24 ಗಂಟೆಗಳ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಹೇಳ್ಬೋದಾ ಪ್ರಭುಜಿ ಅವ್ರಿಗೆ? ಹೌದು, ಎಲ್ಲ ಶುದ್ಧ ಭಕ್ತರು, ಹರಿದಾಸ್ ಠಾಕೂರ್. ಎಲ್ಲ ಶುದ್ಧ ಭಕ್ತರು ಸಮಾಧಿಯಲ್ಲಿ ಇರ್ತಾರೆ. ಬಾಹ್ಯವಾಗಿ ಕೆಲಸಗಳನ್ನು ಮಾಡ್ತಾ ಇರಬಹುದು, ಆದ್ರೆ ಸಮಾಧಿಯಲ್ಲಿ ಇರ್ತಾರೆ. ಇಂಟರ್ನಲಿ ಸಮಾಧಿಯಲ್ಲಿ ಇರ್ತಾರೆ. ಅದು ಸಮಾಧಿ ಅಂದ್ರೆ ಏನು? 24 ಗಂಟೆಗಳ ಕಾಲ ಕೃಷ್ಣನ ಜೊತೆ, ಕೃಷ್ಣನ ಸ್ಮರಣೆ, ಕೃಷ್ಣನ ಜೊತೆ ಕನೆಕ್ಷನ್. ಒಳಗೆ ಎಲ್ಲಿ ಅವನು ಕೃಷ್ಣ ಅಂದ್ರೆ ಹೃದಯದಲ್ಲಿ ಇದ್ದಾನೆ ಪರಮಾತ್ಮನಾಗಿ. ಸೊ ಪರಮಾತ್ಮನ ಜೊತೆ 24 ಗಂಟೆಗಳ ಕಾಲ ಕನೆಕ್ಷನ್ ಇರ್ತದೆ. ದಟ್ ಇಸ್ ಸಮಾಧಿ. ಕೃಷ್ಣ ಪ್ರಜ್ಞೆ 24 ಗಂಟೆಗಳ ಕಾಲ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರುವುದು, ದಟ್ ಇಸ್ ಸಮಾಧಿ. ಸೊ ಆದ್ರೆ 24 ಗಂಟೆಗಳ ಕಾಲ ಆಗ್ತದ. ಪ್ರಪ್ರಥಮವಾಗಿ 1 ರೌಂಡ್ ಅಂದ್ರೆ 5 ನಿಮಿಷ 7 ನಿಮಿಷದಿಂದ ಆರಾಮ ಮಾಡ್ಬೋದು ನಾವು. ಆಮೇಲೆ 1 ಗಂಟೆ, 2 ಗಂಟೆ, 4 ಗಂಟೆ, 8 ಗಂಟೆ, ಆಮೇಲೆ 24 ಗಂಟೆ ಆಗ್ತದೆ. ಸೊ ಅದಕ್ಕಾಗಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಮೊದಲು ಸ್ಮರಣೆ, ಇಲ್ಲಿ ಸ್ಟೇಜ್ ಇದೆ ನೋಡಿ. ಮೊದಲು ಸ್ಮರಣೆ ಅಂದ್ರೆ ಏನು? ಕೆಲವೊಮ್ಮೆ ನಾವು ಮಾಡ್ತೇವೆ, ಕೆಲವೊಮ್ಮೆ ಮರ್ತು ಹೋಗ್ತೇವೆ ಕೃಷ್ಣನನ್ನು. ಆಮೇಲೆ ಸ್ವಲ್ಪ ಜಪವನ್ನು ಜಾಸ್ತಿ ಅಟೆಂಟಿವ್ ಆಗಿ ಮಾಡಿ, ತಲ್ಲೀನತೆ. ಆಮೇಲೆ ಧ್ಯಾನ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದಿನ ಕ್ಲಾಸ್ಗಳಲ್ಲಿ. ಧ್ಯಾನ ಅಂದ್ರೆ ಏನು, ಎಷ್ಟು ಧ್ಯಾನವನ್ನು ಹೇಗೆ ನಾನು ನಿಜವಾಗಿ ಹರೇಕೃಷ್ಣ ಮಹಾಮಂತ್ರ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಹೇಗೆ ನೋಡುವುದು, ಅದಕ್ಕೆ ಕೆಲವು ಬಾಹ್ಯವಾದ ಮೆಷರ್ಸ್ಗಳು ಇದೆ. ನಿರಂತರ ಸ್ಮರಣೆ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು. ಇದು ನೀವು ಉಪದೇಶಾಮೃತ 8ನೇ ಶ್ಲೋಕ ಇದನ್ನು ಓದಿ. ಉಪದೇಶಾಮೃತ 8ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನು ವಿವರಿಸಿದ್ದಾರೆ. ಅದನ್ನು ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಇದನ್ನು ಓದಿ. ನಾವು ಹೆಚ್ಚಿನ ಪಾಯಿಂಟ್ಸ್ಗಳು ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಅದರಿಂದ ನೀವು ಉಪದೇಶಾಮೃತ, ಭಕ್ತಿರಸಾಮೃತ, ಸಿಂಧು ಎಲ್ಲ ನೆನ್ಪಿಟ್ಕೊಳ್ಬೇಕು. ಉಪದೇಶಾಮೃತ 8ನೇ ಶ್ಲೋಕ ನಾನು ನೋಡ್ತೀನಿ. 8ನೇ ಶ್ಲೋಕ, ಹೌದು, 8ನೇ ಶ್ಲೋಕವನ್ನು ಓದಿ. ಅದರಲ್ಲಿ ಪರ್ಪಾಟಲ್ಲಿ ಭಾವಾರ್ಥದಲ್ಲಿ ಇದೆ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಮುಂದಿನ ಕ್ಲಾಸಲ್ಲಿ ಲಸ್ಟ್, ಕಾಮವನ್ನು ಜಯಿಸುವುದು ಹೇಗೆ ಅದನ್ನು ನೋಡೋಣ. ಆಮೇಲೆ ಅಭಿಧೇಯ ಇನ್ನೂ ಇದೆ, ಶ್ರೀಮದ್ ಭಾಗವತ ಶ್ರವಣ ಸಾಧನ ಅಭ್ಯಾಸ. ಆಮೇಲೆ ನಾವು ಶ್ರೀಮದ್ ಭಾಗವತದ ಶ್ರವಣ ಸಾಧನ ಅಭ್ಯಾಸ ನೋಡಿದ ಮೇಲೆ ನಾಮಾಪರಾಧ ಇದನ್ನೆಲ್ಲ ಸ್ವಲ್ಪ ಶಾರ್ಟ್ ಇದರಲ್ಲಿ ನೋಡೋಣ. ಆಮೇಲೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಸ್ವಲ್ಪ ಗಾಢವಾಗಿ ನೋಡ್ತಾ ಹೋಗೋಣ. ಸೊ ಹೆಜ್ಜೆ ಪ್ರತಿಯೊಂದು ಕ್ಲಾಸ್ಗಳು ಸಹ ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ, ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್. ಹರೇ ಕೃಷ್ಣ. ಸೊ ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಇಲ್ಲ ಅಂದ್ರೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡಬಹುದು. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶೀಲಾ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವತ್ ಪ್ರಣಾಮ್. ಪ್ರಣಾಮ್ ಪ್ರಭುಜಿ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಹರೇ ಕೃಷ್ಣ.